ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ರಾಮಾಯಣದ ಬಾಲಕಾಂಡದಲ್ಲಿ ಬರುವ ಕೆಲವು ಸಂಗತಿಗಳನ್ನು ಹೇಗೆ ಸಂದೇಶವಾಗಿ ತಿಳ್ಕೊಳ್ಬೇಕು ಅಂತ ನೋಡ್ತಾ ಬರ್ತಾ ಇದ್ವಿ. ಕೈಲಾಸ ಪರ್ವತದಿಂದ ಮಾನಸ ಸರೋವರದಿಂದ ಹರಿದು ಬರುವಂತಹ ನದಿಯೇ ಸರಿಯು ನದಿ ಅಂತ ಕೈಲಾಸ ಪರ್ವತೆ ರಾಮ ಮನಸಾ ನಿರ್ಮಿತಂ ಸರಹ ಬ್ರಹ್ಮಣ ನರಶಾರ್ದೂಲ ತೇನೇದಂ ಮಾನಸಂ ಸರಹ. ಕೈಲಾಸ ಪರ್ವತದಲ್ಲಿ ನಿರ್ಮಾಣ ಮಾಡಿದಂಥ ಸರೋವರ ಮಾನಸ ಸರೋವರ ಚತುರ್ಮುಖ ಬ್ರಹ್ಮನಿಂದ ನಿರ್ಮಾಣ ಆದದ್ದು. ಆ ಸರೋವರ ತುಂಬಿ ತುಳುಕಿದಾಗ ಅಲ್ಲಿರುವ ನದಿ ಹರಿತಾ ಬರ್ತದೆ. ಅದೇ ನದಿನೇ ಈ ಸರಿಯೂ ನದಿ ಅಂತ ಸರಿಯೂ ನದಿಯ ವೃತ್ತಾಂತವನ್ನು ವಿಶ್ವಾಮಿತ್ರರು ರಾಮಚಂದ್ರನಿಗೆ ತಿಳಿಸ್ತಾರೆ. ಅದಾದ ಮೇಲೆ ಕರುಷ ಮತ್ತು ಮಲದ ಅನ್ನೋ ಎರಡು ಜನಪದಗಳ ಕಥೆಯನ್ನು ಹೇಳಿದರು. ಯಾಕೆ ಕರುಷ ಅಂತಾಯಿತು, ಯಾಕೆ ಆ ಮಲದ ಅಂತ ಹೆಸರು ಬಂತು ಅಂತ. ದೇವೇಂದ್ರನ ಬ್ರಹ್ಮಹತ್ಯೆಯನ್ನು ಪರಿಹಾರ ಮಾಡಿದ್ರಿಂದ ಮಲದಾಶ್ಚ ಕರುಷಾಶ್ಚ ಮಮಾಂಗ ಮಲಧಾರಿಣೌ ಸಾಧು ಸಾಧ್ವಿತಿ ತಂ ದೇವಾಹ ಪಾಕಶಾಸನಮಬ್ರುವನ್. ದೇವೇಂದ್ರನ ಬ್ರಹ್ಮಹತ್ಯೆ ಕಳೆದದ್ರಿಂದ ಆ ಕ್ಷೇತ್ರಕ್ಕೆ, ಆ ಜನಪದಕ್ಕೆ ಕ್ಷೇತ್ರತೆ ಬಂತಂತೆ. ಅಂಥ ಕ್ಷೇತ್ರದಲ್ಲಿ ಮಾರೀಚ, ಸುಬಾಹು, ತಾಟಕ ಯಾರೇ ಬಂದರೂ ಕೂಡ ಕ್ಷೇತ್ರಯಾತ್ರೆಗೆ, ತೀರ್ಥಯಾತ್ರೆಗೆ ಅಂತ ಬಂದರೆ ಅವರನ್ನೆಲ್ಲ ತಿಂದು ಹಾಕ್ತಿದ್ರಂತೆ. ವಿಶ್ವಾಮಿತ್ರರು ಅಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ ರಾಮನನ್ನು. ರಾಮ ಇಲ್ಲಿ ತಾಟಕೆ ವಾಸ ಮಾಡ್ತಾಳೆ, ಅವಳನ್ನು ನೀನು ಸಂಹಾರ ಮಾಡಬೇಕು ಅಂತ ಇದ್ದಾರೆ. ಅಥ ತಸ್ಯ ಪ್ರಮೇಯಸ್ಯ ಮುನೇರ್ವಚನಮುತ್ತಮಂ ಶ್ರುತ್ವಾ ಪುರುಷಶಾರ್ದೂಲಃ ಪ್ರತ್ಯುವಾಚ ಶುಭಾಂಗಿರಂ. ವಿಶ್ವಾಮಿತ್ರನ ಮಾತನ್ನು ಕೇಳಿ ರಾಮಚಂದ್ರ ಸಂಹಾರ ಮಾಡಬೇಕು ತಾಟಕೆಯನ್ನು ಅಂತ ಇದ್ದಾರೆ. ಯಾರವಳು, ಎಲ್ಲಿರ್ತಾಳೆ, ಅವಳನ್ನು ಹ್ಯಾಕೆ ಸಂಹಾರ ಮಾಡೋದು ಅಂತ ಗುರುಗಳ ಜೊತೆಗೆ ಚರ್ಚೆ ಮಾಡಿದ ರಾಮಚಂದ್ರ. ತಾಟಕೆ ಅಂದ್ರೇನು ಸಾಮಾನ್ಯ ಅಲ್ಲ. ಕಥಂ ನಾಗಸಹಸ್ರಸ್ಯ ಧಾರಯತ್ಯ ಅಬಲಾಬಲಂ. ನಾಗಸಹಸ್ರಸ್ಯ 10,000 ಆನೆಯ ಬಲ ಇತ್ತಂತೆ ತಾಟಕೆಗೆ. ಅಷ್ಟು ಬಲಶಾಲಿಯಾದವಳು ಅವಳು. ಇನ್ನು ಮಾರೀಚ, ಸುಬಾಹು ಅವರು ಬಲಶಾಲಿಗಳೇ. ಅವರನ್ನು ಹ್ಯಾಕ್ ಕೊಲ್ಲಬೇಕು, ಅವರು ಯಾರು, ಅವರು ಆದ್ರಲ್ಲ ಯಾಕೆ, ಅವುಗಳ ವಿವರಣೆ ಏನು ಅಂತ ಅದನ್ನು ಕೇಳ್ತಾರೆ. ರಾಮ ಲಕ್ಷ್ಮಣರಿಗೆ ತಾಟಕೆಯ ವೃತ್ತಾಂತವನ್ನು ವಿಶ್ವಾಮಿತ್ರರು ಪರಿಚಯ ಮಾಡಿಸಿದರು ಅಂತದ ರಾಮಾಯಣ.
ಪೂರ್ವಮಾಸೀನ್ ಮಹಾಯಕ್ಷ ಸುಕೇತುರ್ನಾಮ ವೀರ್ಯವಾನ್. ಹಿಂದೆ ಒಬ್ಬ ಸುಕೇತು ಅಂತ ಇದ್ದ ಯಕ್ಷ. ಪ್ರಾರಂಭದಲ್ಲಿ ಅವನಿಗೆ ಮಕ್ಕಳಾಗಲಿಲ್ಲ. ಅನಪತ್ಯ ಶುಭಾಚಾರ ಸಚತೇಪೆ ಮಹತ್ತಪಃ. ಮಕ್ಕಳಾಗ್ತಾ ಇಲ್ಲ ಅಂತಂದಾಗ ತಪಸ್ಸನ್ನು ಆಚರಣೆ ಮಾಡಿದ. ಬ್ರಹ್ಮದೇವರ ವರದಿಂದ ಯಕ್ಷನಿಗೆ ಕನ್ಯಾರತ್ನಂ ದದೌ ರಾಮ ತಾಟಕಾಂ ನಾಮ ನಾಮತಃ. ಕನ್ಯೆ, ಉತ್ತಮವಾದಂಥ ಕನ್ಯೆ, ನಾಮತಃ ತಾಟಕಾಂ, ಹೆಸರಿನಿಂದ ಅವಳು ತಾಟಕೆ ಅಂಥೇಳಿ. ದದೌ ನಾಗಸಹಸ್ರಸ್ಯ ಬಲಂ ಚಾಸ್ಯಾಃ ಪಿತಾಮಹಃ. ಬ್ರಹ್ಮದೇವರ ವರದಿಂದ ಬಂದವಳು. ಬ್ರಹ್ಮದೇವರ ವರ ಕೊಡುವಾಗಲೇ 10,000 ಆನೆ ಬಲ ಇರುವಂತೆ ಅಂತ ವರ ಕೊಟ್ಟಿದ್ರಂತೆ. ನತ್ವೇವ ಪುತ್ರಂ ಯಕ್ಷಾಯ ದದೌ ಬ್ರಹ್ಮ ಮಹಾಯಶಾಹ ತಾಂತು ಜಾತಾಂ ವಿವರ್ಧಂತೀಂ ರೂಪಯೌವನ ಶಾಲಿನೀಂ. ಸುಕೇತ ಯಕ್ಷ ತನಗುಟ್ಟಿದಂಥ ಮಗಳನ್ನು ಚೆನ್ನಾಗಿ ಬೆಳೆಸಿದ. ಬ್ರಹ್ಮದೇವರ ವರದಿಂದ ಹುಟ್ಟಿದವಳು ಇವಳು ಅಂತ ಬೆಳೆಸಿದ ಅವಳನ್ನು. ಯೌವನಕ್ಕೆ ಬಂದ್ಲು, ವಿವಾಹ ಮಾಡಬೇಕಾಯ್ತಲ್ಲ ತಾಟಕೆಗೆ. ಹುಟ್ಟಿದಾಗೇನು ರಾಕ್ಷಸಿ ಆಗಿರಲಿಲ್ಲ ಅವಳು, ಬ್ರಹ್ಮದೇವರಿಂದ ಹುಟ್ಟಿದವಳು. ಚೆನ್ನಾಗೇ ಬಂದ್ಲು, ಯೌವನಕ್ಕೆ ಬಂದ್ಲು. ಜಂಭನ ಮಗ ಒಬ್ಬ ಇದ್ದ, ಸುನಂದ ಅಂತ. ಅವನಿಗೆ ಕೊಟ್ಟು ಕನ್ಯಾದಾನ ಮಾಡಿದ. ತಾಟಕೆಯನ್ನು ಸುಕೇತು ಜಂಭನ ಮಗನಿಗೆ ಕೊಟ್ಟು ಕನ್ಯಾದಾನ ಮಾಡಿದ ಅಂತದು. ಜಂಭಪುತ್ರಾಯ ಸುಂದಾಯ ದದೌ ಭಾರ್ಯಾಂ ಯಶಸ್ವಿನೀಂ. ಜಂಭನ ಮಗ ಸುಂದ, ಸುನಂದಲ ಸುಂದ ಅಂತ ಒಬ್ಬ ಇದ್ದ, ಅವನಿಗೆ ಕೊಟ್ಟು ಮದುವೆ ಮಾಡಿಸಿದ. ಸ್ವಲ್ಪ ಕಾಲ ಕಳಿತು. ಯಕ್ಷನ ಮಗಳಾದ್ದರಿಂದ ತಾಟಕೆಯನ್ನು ಯಕ್ಷಿಯಂತೆ ಕಾಣ್ತಾ ಇದ್ರು. ಒಬ್ಬ ಮಗ ಹುಟ್ಟಿದ, ಮಾರೀಚ ಅಂತ. ಅವಳಿಗೆ ಹುಟ್ಟಿದಂಥ ಮಗನಿಗೆ ನಾಮಕರಣ ಮಾಡಿದರು. ಭಾರಿ ಪರಾಕ್ರಮಿಯಾಗಿದ್ದ ಆತ. ಮಾರೀಚಂ ನಾಮ ದುರ್ಧರ್ಷಂ ಯಶಾಪಾತ್ ರಾಕ್ಷಸೋಭವತ್ ಸುಂದೇತು ನಿಹತೆ ರಾಮ ಸಾಗಸ್ತ್ಯಂ ಮುನಿ ಪುಂಗವಂ. ಸುಂದ ಬಹಳ ಉಪಟಳ ಮಾಡ್ತಾ ಇದ್ದ ಅಂತ ಅಗಸ್ತ್ಯ ಋಷಿಗಳಿಂದ ಸಂಹೃತನಾದ. ಶಿಟ್ಟಿಗೆ ತಾಟಕೆ ಮತ್ತು ಮಾರೀಚ ಇಬ್ಬರು ಅಗಸ್ತ್ಯರ ಮೇಲೆ ದಂಡೆತ್ತಿ ಹೋದ್ರಂತೆ. ಅಗಸ್ತ್ಯರಿಗೆ ಸಿಟ್ಟು ಬಂತು. ತಾಟಕೆ ಮತ್ತು ಮಾರೀಚರಿಬ್ಬರಿಗೂ ಶಾಪ ಹಾಕಿದ್ರಂತೆ. ನೀವು ಯಕ್ಷನ ಮಕ್ಕಳಾಗಿ ನನ್ನ ಮೇಲೆ ದಾಳಿ ಮಾಡ್ಲಿಕ್ಕೆ ಬರ್ತೀರಾ, ರಾಕ್ಷಸರಾಗ್ರಿ ಅಂತ ಶಾಪ ಹಾಕಿದ್ರಂತೆ. ಹೀಗೆ ಸುಕೇತುವಿನ ಮಗಳು, ಸುಂದನ ಹೆಂಡತಿ, ಮಾರೀಚನ ತಾಯಿ, ಬ್ರಹ್ಮವರದಿಂದ ಹುಟ್ಟಿದವಳು, ಅವಳೇ ತಾಟಕೆ. ಮೊದಲು ಯಕ್ಷಿಣಿಯಾಗಿದ್ಲು. ಅವಳು ಹೋಗಿ ಅಗಸ್ತ್ಯರ ದಂಡೆತ್ತಿ ಹೋಗಿ ಅಗಸ್ತ್ಯರ ಮೇಲೆ ಅವರನ್ನು ಕೊಲ್ಲಿಕ್ಕೆ ಹೋಗಿ ರಾಕ್ಷಸರಾಗ್ರಿ ಅಂತ ಶಾಪ ತಗೊಂಡು ಬಂದರು ಅಮ್ಮ ಮಗಳು, ಅಮ್ಮ ಮಗ. ಇಷ್ಟು ಕಥೆಯನ್ನು ವಾಲ್ಮೀಕಿಗಳ ರಾಮಾಯಣದಲ್ಲಿ ನಾವು ನೋಡ್ತೇವೆ. ಅವಳು ರಾಕ್ಷಸರಾಗ್ರಿ ಅಂತ ಶಾಪ ಪಡೆದ ಮೇಲೆ ಅಗಸ್ತ್ಯ ಪರಮಕ್ರುದ್ಧ ತಾಟಕಾಮಪಿ ಶಪ್ತವಾನ್ ಪುರುಷಾದಿ ಮಹಾಯಕ್ಷಿ ವಿರೂಪ ವಿಕೃತಾನನ. ಮೊದಲು ಒಳ್ಳೆ ರೂಪನೇ ಇತ್ತಂತವಳಿಗೆ. ಯಾವಾಗ ಅಗಸ್ತ್ಯರು ಶಾಪ ಕೊಟ್ಟರೋ ವಿರೂಪಳಾಗ್ಬಿಟ್ಲು. ಕಂಡವರನ್ನು ತಿನ್ಲಿಕ್ಕೆ ಶುರು ಮಾಡಿದ್ಲು. ಪುರುಷಾದಿ ಅಂತಂತಾರೆ ವಾಲ್ಮೀಕಿಗಳು. ಅಂದರೆ ನರಭಕ್ಷಕಳಾದ್ಲು ಅಂತ ಅರ್ಥ. ಎಲ್ಲಂದರಲ್ಲಿ ನರಭಕ್ಷಕಳಾಗ್ತಾಳೆ. ಸಿಕ್ಕ ಮನುಷ್ಯರನ್ನು ತಿಂದು ತೇಗಲಿಕ್ಕೆ ಶುರು ಮಾಡ್ತಾಳೆ. ಬಹಳ ಕ್ರೌರ್ಯದಿಂದ ವರ್ತನೆ ಮಾಡ್ತಾಳೆ. ಇದೆಲ್ಲ ಅಗಸ್ತ್ಯರ ಶಾಪದಿಂದ ಯಕ್ಷನ ಮಗಳಾಗಿಯೂ ತಾಟಕಿ ರಾಕ್ಷಸಿಯಾದಂಥ ಘಟನೆ. ರಾಮಚಂದ್ರ, ಹೇ ರಾಘವ, ಅವಳು ಎಷ್ಟು ಜನ ಮನುಷ್ಯರನ್ನು ತಿಂದಿದ್ದಾಳೆ, ಎಷ್ಟು ಜನ ಮನುಷ್ಯರ ರಕ್ತ ಕುಡಿದಿದ್ದಾಳೆ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ನಿನಗೆ ತೋರಿಸ್ತೀನಿ ಈ ಬೆಟ್ಟವನ್ನು ಅಂತ ಒಂದು ಅಸ್ಥಿಗಳ ಬೆಟ್ಟ ತೋರಿಸಿದ್ರಂತೆ ವಿಶ್ವಾಮಿತ್ರರು. ಆ ಅಸ್ಥಿಗಳೆಲ್ಲ ಅವಳು ತಿಂದು ಬಿಸಾಕಿದಂತಹ ಮನುಷ್ಯರ ಅಸ್ಥಿಗಳಂತೆ. ಅಂದರೆ ಅವಳ ಕ್ರೌರ್ಯ ಎಷ್ಟಿರಬೇಡ. ಏನಾಂ ರಾಘವ ದುರ್ವೃತ್ತಾಂ ಯಕ್ಷೀಂ ಪರಮದಾರುಣಾಂ
ಗೋ ಬ್ರಾಹ್ಮಣ ಹಿತಾರ್ಥಾಯ ಜಹಿ ದುಷ್ಟ ಪರಾಕ್ರಮಂ. ಹೇ ರಾಘವ, ಗೋವುಗಳಿಗೆ, ಬ್ರಾಹ್ಮಣರಿಗೆ, ಮೇಲಾಗಿ ಭೂಮಿಗೆ ಹಿತವಾಗಬೇಕಾದ್ರೆ ಅತ್ಯಂತ ಕ್ರೂರಳಾದ ಈ ತಾಟಕೆಯನ್ನು ನೀನು ಸಂಹಾರ ಮಾಡಲೇಬೇಕು ಅಂತ ವಿಶ್ವಾಮಿತ್ರರು ರಾಮನಿಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಒಂದು ಸಂಶಯ ಬರ್ತದೆ. ರಾಮ ಗುರುಗಳನ್ನು ಕೇಳ್ತಾನೆ, ಗುರುಗಳೇ, ತಾಟಕೆ ಯಕ್ಷಿ ಅಂತೀವಿ, ಶಾಪದಿಂದ ರಾಕ್ಷಸಿಯಾಗಿದ್ದಾಳೆ ಅಂತಂತಿದ್ದೀರಿ, ಏನೇ ಆಗಲಿ ಹೆಣ್ಣಲ್ಲವೇ? ಹೆಣ್ಣನ್ನು ಕೊಂದದ್ರಿಂದ ಬರ್ತಾ ಇರುವ ಪಾಪ ನನಗೆ ಸಂಘಟನೆ ಆಗಬಹುದಾ? ಸ್ತ್ರೀವಧದಿಂದ ಬರುವ ಪಾಪ ಬರ್ತದಾ ಅಂತ ಪ್ರಶ್ನೆ. ಏನಾದರೂ ಉತ್ತರ ಕೊಡಲೇಬೇಕಿದಕ್ಕೆ. ಅದಕ್ಕೆ ವಿಶ್ವಾಮಿತ್ರರು ಉತ್ತರ ಕೊಡ್ತಾರೆ. ನಹಿತೆ ಸ್ತ್ರೀವಧ ಕೃತೆ ಘೃಣಾ ಕಾರ್ಯ ನರೋತ್ತಮ ಚಾತುರ್ವರ್ಣ್ಯ ಹಿತಾರ್ಥಾಯ ಕರ್ತವ್ಯಂ ರಾಜಸೂನುನಾ. ನೀನು ಕ್ಷತ್ರಿಯ ರಾಜಕುಮಾರ, ನಿನ್ನ ಕರ್ತವ್ಯ ಚಾತುರ್ವರ್ಣ್ಯ ರಕ್ಷಣೆ ಮಾಡಬೇಕಾದದ್ದು. ಅವಳು ಅದಕ್ಕೆ ವಿಘ್ನಳಾಗಿದ್ದಾಳೆ. ಹೆಣ್ಣು ಅಂತ ಕೊಲ್ಲೋದಲ್ಲ, ಹೆಣ್ಣಿನ ರೂಪದಲ್ಲಿ ರಾಕ್ಷಸಿಯಾಗಿ ಧರ್ಮ ವಿಘ್ನಕಾರಕಳಾಗಿದ್ದಕ್ಕೆ ಅವಳನ್ನು ಕೊಲ್ಲು, ಅದು ನಿನಗೆ ಪಾಪಕಾರಕ ಆಗಲ್ಲ. ಮೇಲಾಗಿ ರಾಜರ ಕರ್ತವ್ಯ ಏನು? ಯಾರು ನರಭಕ್ಷಕರಾಗ್ತಾರೆ, ನರಹಿಂಸಕರಾಗಿರ್ತಾರೆ, ಅವರನ್ನು ಕೊಂದು ಪ್ರಜಾ ರಕ್ಷಣೆ ಮಾಡಬೇಕಾದದ್ದು ರಾಜರ ಕರ್ತವ್ಯ. ನೃಶಂಸಂ ಅನೃಶಂಸಂ ವಾ ಪ್ರಜಾರಕ್ಷಣ ಕಾರಣಾತ್ ಪಾತಕಂ ವಾ ಸದೋಷಂ ವಾ ಕರ್ತವ್ಯಂ ರಕ್ಷತಾ ಸತಾಂ. ಸಜ್ಜನರ ರಕ್ಷಣೆಗಾಗಿ ಯಾರು ಅಹಿತ ಉಂಟು ಮಾಡ್ತಾ ಇರ್ತಾರೆ ಅವರನ್ನು ಕೊಲ್ಲಲೇಬೇಕು ಅಂತಿದೆ. ಅದು ರಾಜರ ಕರ್ತವ್ಯ, ರಾಜಕುಮಾರರ ಕರ್ತವ್ಯ. ಆ ಕಾರಣದಿಂದ ಇದು ಅಧರ್ಮವಾಗಲಾರ್ದು, ತಾಟಕೆಯ ಸಂಹಾರ, ಸ್ತ್ರೀವಧ ಪಾಪ ಬರಲಾರ್ದು ಅಂತ ವಿಶ್ವಾಮಿತ್ರರು ಉಪದೇಶ ಮಾಡಿದರು. ವಿಷ್ಣುನಾ ಚ ಪುರಾ ರಾಮ ಭೃಗುಪತ್ನಿ ದೃಢವ್ರತ ಅನಿದ್ರಂ ಲೋಕಮಿಚ್ಛಂತಿ ಕಾವ್ಯ ಮಾತಾ ನಿಷೂದಿತ. ಹೀಗೆ ಪರಶುರಾಮನು ಕೂಡ ಹಿಂದೆ ಹೀಗೊಂದು ಸಂದರ್ಭ ಬಂದಾಗ ಅಯೋಗ್ಯವಾದದರ ಬಯಸಿದ್ದಕ್ಕೆ ಸ್ತ್ರೀ ಸಂಹರಿಸಿದ್ದು ಕಥೆಯಲ್ಲಿ ಬರ್ತದೆ. ಭೃಗುಪತ್ನಿ, ಅದು ದೋಷ ಆಗಲಿಲ್ಲ, ಹೇಗೋ ನಿನಗೂ ಇದು ದೋಷವಾಗಲಾರ್ದು, ಆ ಕಾರಣದಿಂದ ಇವಳ ಸಂಹಾರ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಮುನಿಯ ಮಾತನ್ನು ಕೇಳಿ ರಾಮಚಂದ್ರ ವಿಶ್ವಾಮಿತ್ರಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡಿ, ಮಾಡ್ತೇನೆ ಹಾಗಾದರೆ ತಾಟಕೆಯ ಸಂಹಾರ ಅಂತ ಒಪ್ಪಿದ. ಅವಳು ಯುದ್ಧಕ್ಕೆ ಬಂದು ಭೂಮಿಗೆ ಅನುಗ್ರಹವಾಗ್ತದೆ, ವಿಪ್ರರಿಗೆ ಅನುಗ್ರಹ ಆಗ್ತದೆ, ಹಿತವಾಗ್ತದೆ, ಈ ದೇಶಕ್ಕೆ, ಈ ಪ್ರದೇಶಕ್ಕೆ ಸುಖವಾಗ್ತದೆ ಅಂದರೆ ಅಂಥ ಕಾರ್ಯವನ್ನು ಮಾಡದೇ ಇರಬಾರ್ದು ಅಂತ ಹೇಳಿ ತಾಟಕೆಯೊಟ್ಟಿಗೆ ಯುದ್ಧ ಮಾಡ್ತಾನೆ. ತಾಟಕ ಯುದ್ಧ ದೇವತೆಗಳು ಬಂದು ನೋಡೋ ಹಾಗಿತ್ತಂತೆ. ರಾಮ ತಾಟಕೆಯರು ಯುದ್ಧ ಆಯಿತು. ಯುದ್ಧ ಮಾಡ್ತಾ ಇದ್ದಾನೆ, ಅವಳ ಪರಾಕ್ರಮ ವ್ಯಕ್ತ ಆಗ್ತಾ ಇದೆ. ಅಷ್ಟರಲ್ಲಿ ಸಂಧ್ಯಾಕಾಲ ಆಗ್ತಾ ಇದೆ. ಪ್ರಾರಂಭದಲ್ಲಿ ಅವಳು ಯುದ್ಧ ಮಾಡುವಾಗ ದೊಡ್ಡ ದೊಡ್ಡ ಬೆಟ್ಟಗಳನ್ನು ಕಡಿದು ಬಂಡೆಗಲ್ಲುಗಳ ಮಳೆ ಸುರಿಸಿದ್ಲಂತೆ ರಾಮಚಂದ್ರನ ಮೇಲೆ. ಯಾವುದಕ್ಕೂ ರಾಮಚಂದ್ರ ಹಿಂದೇಟು ಹಾಕಲಿಲ್ಲ, ಶೌರ್ಯ ಕಡಿಮೆ ಆಗಲಿಲ್ಲ ರಾಮಂದು. ಆದರೆ ರಾಕ್ಷಸಿ ಆದದ್ರಿಂದ ಅವಳು ಇಚ್ಛಾರೂಪ ಧಾರಣೆ ಮಾಡ್ತಾ ಇದ್ಲು. ಏನೆಲ್ಲ ಮಾಡಿ ಇಚ್ಛಾರೂಪ ಧರಿಸಿ ಒಮ್ಮೆ ಅದೃಶ್ಯಳೂ ಆದ್ಲು. ಕಾಮರೂಪಧರ ಸದ್ಯ ಕೃತ್ವ ರೂಪಾಣ್ಯನೇಕಶಃ, ಬಹುರೂಪಗಳನ್ನು ಧರಿಸಿ ಯುದ್ಧ ಮಾಡ್ತಾ ಇದ್ದವಳು ರಾಮನ್ ಮುಂದೆ ಇನ್ನೇನು ನನ್ನ ಆಟ ನಡೆಯಲ್ಲ ಅಂತ ಅನಿಸಿದಾಗ ಇಚ್ಛಾರೂಪ ಧರಿಸಿ ಅಂತರ್ಧಾನಳಾಗ್ಬಿಟ್ಲ. ಅಂತರ್ಧಾನಳಾಗಿ ಕಲ್ಲಿನ ಮಳೆ ಸುರಿಸ್ತಾ ಇದ್ದಾಳೆ. ಇಂಥ ಸಂದರ್ಭದಲ್ಲಿ ರಾಮ ಏನಾದರೂ ಅವಳನ್ನು ಕೊಂದರೆ ಅದೃಶ್ಯಳಾದವಳನ್ನು ಕೊಂದ ಅಂತ ಅಷ್ಟು ಮಹತ್ವ ಬರ್ತಿರಲಿಲ್ಲ.
ಆಗ ರಾಮ ಅವಳು ಬರಬೇಕು ಅಂತಾನೆ, ಅವಳು ಎದುರುಗಡೆಗೆ ಬರಬೇಕು, ಯುದ್ಧ ಮಾಡಬೇಕು, ಆಮೇಲೆ ಅವಳನ್ನು ಕೊಲ್ಲಬೇಕು. ಆಮೇಲೆ ಅವಳು ಬಂದ್ಲು. ವಿಚಿತ್ರ ಅಂದರೆ ವಿಶ್ವಾಮಿತ್ರರು ಹೇಳ್ತಾರೆ, ರಾಮ ಈಗಲೇ ಅವಳನ್ನು ಕೊಂದುಬಿಡು, ಸಮಯ ಮೀರ್ತಾ ಇದೆ. ಸಮಯ ಮೀರಿದ ಮೇಲೆ ರಾಕ್ಷಸರಿಗೆ ಬಲ ಜಾಸ್ತಿ ಸಂಧ್ಯಾಕಾಲದಲ್ಲಿ ಅಂತ. ಸಂಧ್ಯಾಕಾಲದಲ್ಲಿ ಅವರಿಗೆ ಸಮಯ ಮೀರ್ತಾ ಬಲ ಹೆಚ್ಚು ಬರಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಈಗಲೇ ಅವಳನ್ನು ಕೊಂದು ಬಿಡು ಅಂತ ಶುರು ಮಾಡಿದರು. ರಾಮ ಬಿಲ್ಲಿಗೆ ಒಂದು ಬಾಣ ಹೂಡಿದ. ಗುರುಗಳ ಅನುಮತಿಯಂತೆ ತಾಟಕಿಯನ್ನು ಸಂಹಾರ ಮಾಡಿದ ಅಂತ ಒಂದೇ ಬಾಣದಿಂದ ಸಂಹಾರ ಮಾಡಿದ. ಮಂತ್ರಾಲಯ ಪ್ರಭುಗಳು ರಾಮಚರಿತ್ರ ಮಂಜರಿ ಅಂತ ಒಂದು ಮಾಡಿದ್ದಾರೆ. ಅಲ್ಲಿ ಹೇಳುವಾಗ ಈ ಅಂಶವನ್ನು ಸ್ಪಷ್ಟಪಡಿಸ್ತಾರೆ. ತಾಟಕೆಯ ಸಂಹಾರ ಮಾಡಲಿಕ್ಕೆ ವಿಶ್ವಾಮಿತ್ರರು ಕೊಟ್ಟ ಯಾವ ಅಸ್ತ್ರವನ್ನು ಬಳಸಲಿಲ್ಲ ರಾಮ ಅಂತಾರೋ. ಯಾಕಂದ್ರೆ ಅವರಿಗೆ ಅಸ್ತ್ರವನ್ನು ಬಳಸಿ ರಾಕ್ಷಸರ ಸಂಹಾರ ಮಾಡಬೇಕಾದಂತಹ ಏನೊಂದು ಅಶಕ್ತಿ ಅವನಿಗಿಲ್ಲಂತೆ. ಅಂಥ ಅಸಮರ್ಥ ಏನು ರಾಮನಲ್ಲ. ಬ್ರಹ್ಮವರವನ್ನೂ ಮೀರಬಲ್ಲ, ಶಾಪವನ್ನು ಮೀರಬಲ್ಲ, ವರವನ್ನು ಮೀರಬಲ್ಲ. ಹಾಗಾಗಿ ಒಂದೇ ಒಂದು ಬಾಣದಿಂದ ತಾಟಕೆಯ ಸಂಹಾರ ಮಾಡಿಬಿಟ್ಟ. ನಿಹತ್ಯತಾಂ ಯಕ್ಷಸುತಾಂ ಸ ರಾಮಃ ಇಲ್ಲಿ ಹೇಳುವಾಗ ಅಂದದ್ದು. ಮಂತ್ರಾಲಯ ಪ್ರಭುಗಳು ತಾಟಕಾಂಘಾತುಕೋಸ್ತ್ರಂ ಬ್ರಹ್ಮಾದ್ಯಂ ಪ್ರಾಪ್ಯ ಹತ್ವಾ ನಿಶಿಚರ ನಿಹತಂ ಯಜ್ಞಪಾಲೋ ವಿಮೋಚ್ಯ ಅಹಲ್ಯಾ ಶಾಪಂಚ ಭಂಕ್ತ್ವಾ ಶಿವಧನುರುಪಯನ್ ಜಾನಕೀನ್ನ ಪ್ರಸೀದೇತ್ ಅಂತ ರಾಮಚರಿತ್ರ ಮಂಜರಿಯಲ್ಲಿ ಹೇಳ್ತಾರೆ. ತಾಟಕೆಯನ್ನು ಸಂಹಾರ ಮಾಡಿದ. ಸುಬಾಹು ಮಾರೀಚರು ಯುದ್ಧ ಮಾಡ್ಲಿಕ್ಕೆ ಬಂದರು. ಸುಬಾಹುನನ್ನು ಕೊಲ್ತಾನೆ. ಮಾರೀಚನನ್ನು ಮಾತ್ರ ಸುಬಾಹುವಿಗೆ ಬಿದ್ದಂಥ ಬಾಣ ಅವನ ಮೃತ್ಯು ತಂದುಕೊಡ್ತು ಅವನಿಗೆ. ಮಾರೀಚನನ್ನು ಹಾಗೆ ಮಾಡಬಹುದಿತ್ತು, ಆದರೆ ಮುಂದಾಲೋಚನೆ ಇತ್ತಲ್ಲ ರಾಮಚಂದ್ರನಿಗೆ, ಸರ್ವಜ್ಞ. ಮುಂದೆ ನಡಿಬೇಕಾದಂಥ ರಾಕ್ಷಸರ ಸಂಹಾರಕ್ಕೆ ಮಾರೀಚ ಒಬ್ಬ ನಿಮಿತ್ತ ಆಗಲಿಕ್ಕಿದೆ ಅಂತ ಮಾರೀಚನನ್ನು ಮಾತ್ರ ಕೊಲ್ಲಿಲ್ಲ. ಒಂದು ಬಾಣದಿಂದ ಅವನನ್ನು ಅಲ್ಲಿಂದ ಹೆದರಿಸಿ ಓಡಿಸಿದ ಅಂತಿದೆ. ಹೀಗೆ ರಾಮ ಮಾಡಿದಂತಹ ತಾಟಕ ಸಂಹಾರ, ಸುಬಾಹು ಸಂಹಾರ, ಮಾರೀಚ ಪಲಾಯನ, ಈ ಘಟನೆಗಳನ್ನೆಲ್ಲ ವಾಲ್ಮೀಕಿಗಳು ರಾಮಾಯಣದಲ್ಲಿ ನಮ್ಮ ಕಣ್ಣಿಗೆ ಕಟ್ಟುವಂತೆ ಅನುಸಂಧಾನ ಮಾಡಿಸ್ತಾರೆ. ಅದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು. ಈ ಸುಬಾಹುನನ್ನು ಓಡಿಸಿದ್ದು, ಸುಬಾಹುನನ್ನು ಕೊಂದದ್ದು, ಮಾರೀಚನನ್ನು ಓಡಿಸಿದ್ದು, ತಾಟಕೆಯ ಸಂಹಾರ ಮಾಡಿದ್ದು, ಇದೆಲ್ಲ ಹೇಗೆ ಸಂದೇಶವಾಹಕ, ಏನು ಸಂದೇಶ ಕೊಡ್ತದೆ ನಮಗಿಲ್ಲಿ ಅಂದರೆ, ತಾಟಕೆ ಅಂದರೆ ಯಾರು? ಅವಳಿಂದ ತಿಳಿಬೇಕಾದ ಒಂದು ವಿಷಯ, ತಾಟಕೆ ನರಭಕ್ಷಕಿ, ಅವಳು ನರಭಕ್ಷಕಿ, ರಾಕ್ಷಸಿ, ಎಲ್ಲರಿಗೆ ಹಿಂಸೆ ಮಾಡುವ ಸ್ವಭಾವ. ರಾಮನ ಚರ್ಯೆಯಲ್ಲಿ ಇದೊಂದು ದೊಡ್ಡ ಘಟನೆ. ಯಾರು ಲೋಕಕ್ಕೆ ಹಿಂಸೆ ಮಾಡುವ ಸ್ವಭಾವದವರಿರ್ತಾರೋ ಅವರನ್ನು ಕೊಲ್ತಾನೆ. ರಾಮ ಆ ಕಾರ್ಯ ಮಾಡಿದ. ನಿಷ್ಕಾರಣವಾಗಿ ಹಿಂಸೆ ಮಾಡ್ತಾರೆ. ಅಂಥ ಹಿಂಸಕರಾದವರನ್ನು ಸಂಹಾರ ಮಾಡಿದ ರಾಮ. ನಮ್ಮ ಬದುಕಿನಲ್ಲಿಯೂ ಕೂಡ ಹಿಂಸೆ ಮಾಡೋರು ಹೆಚ್ಚು. ಅದು ಹೆಣ್ಣಿನಿಂದಲೇ ಆಗಬೇಕು ಅಂತಲೇ, ಹೆಣ್ಣು ಇರ್ತದೆ, ಗಂಡು ಇರ್ತದೆ. ಹೆಜ್ಜೆ ಹೆಜ್ಜೆಗೆ ಹಿಂಸೆ ಮಾಡ್ತಿರ್ತಾರೆ ತಾಟಕೆ ಆಗಿ. ರಕ್ತ ಹೀರ್ತಾರೆ, ನಮ್ಮ ಮಾಂಸನೇ ತಿಂತಾರೆ. ಅಂಥ ತಾಟಕಿಯರು ಬೆನ್ನು ಹತ್ತುತ್ತಾರೆ. ರಾಮನ್ ಬಾಣ ಮಾತ್ರ ಅಂಥವರನ್ನು ಕೊಲ್ಲಿಕ್ಕೆ ಸಾಧ್ಯ. ಇದು ತಾಟಕ ಸಂಹಾರದ ಚರಿತ್ರೆಯ ಸಂದೇಶ. ಇನ್ನು ಸುಬಾಹು ಮಾರೀಚ ಅಂತ ಅವರು ಯಜ್ಞ ವಿಘ್ನ ಮಾಡ್ಲಿಕ್ಕೆ ಬರುವಂಥ ರಾಕ್ಷಸರು ಅಂತ ಬರ್ತದೆ. ಅವರನ್ನು ಕೊಂದ. ಸುಬಾಹು ಅಂದ್ರೆ ಏನು? ಉದ್ದುದ್ದ ಬಾಹುಗಳನ್ನು ಬೆಳೆಸಿದ್ದ, ಅದಕ್ಕೆ ಸುಬಾಹು. ಅವನ ಸಂಹಾರ ಮಾಡಿದ ಅಂದರೆ ಅರ್ಥ, ಇನ್ನೊಬ್ಬರ ವಸ್ತುಗಳನ್ನು ಕಣ್ಣಿಗೆ ಕಟ್ಟುವ ಹಾಗೆ ಮಾಡಿ, ಅವರಿಗೆ ಗೊತ್ತಾಗದಂತೆ ಮಾಡಿ ಕೈ ಚಾಚಿ ತಗೊಳ್ತಾರೆ.
ಇದು ಬಹಳ ದೌಷ್ಟ್ಯ. ಇಂಥ ದುಷ್ಟತನ ಮೆರೆಯೋರು ಜಗತ್ತಿನಲ್ಲಿ ಬಹಳ ಜನ ಇದ್ದಾರೆ, ಕೈ ಉದ್ದ ಬೆಳೆಸಿ ಮಾಡುವ ಕೆಲಸ. ಅಂತೂ ಇಂತೂ ಇದು ಒಂದು ಅಪರಾಧವೇ. ಅಪರಾಧಿಯ ಸ್ತರದಲ್ಲಿ ತಾಟಕಿನೂ ಇದ್ದಾಳೆ, ಸುಬಾಹುನೂ ಇದ್ದಾನೆ. ಈ ಟೇಬಲ್ ಕೈ ಕೆಳಗೆ ಚಾಚ್ತಾರೆ ಅಂತ ಅಲ್ಲ, ಕೈ ಚಾಚ್ತಾರೆ ಟೇಬಲ್ ಕೆಳಗೆ ಅಂತ ಅನ್ಯಾಯ ಮಾಡಲಿಕ್ಕೆ. ರಾವಣನಿಂದ ಪ್ರೇರೇಪಿತರಾಗಿ ಅನ್ಯಾಯ ಮಾಡ್ತಾ ಇದ್ರು. ಲಂಚ ತಗೊಳ್ಳೋದು, ಸುಳ್ಳು ಹೇಳೋದು, ಯಾರನ್ನು ಎಲ್ಲಿ ಬೇಕಾದಲ್ಲೂ ಕೊಲೆ ಮಾಡೋದು, ತಮ್ಮ ಸ್ವಾರ್ಥ ಮೆರೆಯೋದು, ಇದೆಲ್ಲ ಸುಬಾಹು. ರಾಮ ಅಂಥವರನ್ನು ಸಂಹಾರ ಮಾಡಿದ. ಅಂದ್ರೆ ಆ ಅನ್ಯಾಯ, ದುಷ್ಟತನ ಅದು ದೂರ ಆಗಲಿ ಅಂತ ಮಾರೀಚನನ್ನು ಓಡಿಸಿದ ಅಂತ ಕಥೆ. ಮಾರೀಚ ಅಂದರೆ ಅತ್ಯಂತ ನೀಚ. ಮಾರೀಚ ನೀಚಂ ಜನಯಾಂ ಬಭೂವ ಅಂತ ಹೇಳಿದ್ದಾರೆ. ಅತ್ಯಂತ ನೀಚ ಅಂದರೆ ಮಾರೀಚ. ಅವನ ನೀಚತನ ಎಷ್ಟಿತ್ತು ಅಂತ ಮುಂದೆ ಸೀತಾಪಹರಣದ ಸಂದರ್ಭದಲ್ಲಿ ಅದರ ವಿಸ್ತಾರ ನೋಡ್ಬೋದು. ತಾಟಕೆಯ ಸಂಹಾರ ಮಾಡಿದಾಗ ವಿಶ್ವಾಮಿತ್ರರಿಗೆ ಬಹಳ ಸಂತೋಷ ಆಯಿತು. ಅಥ ತಾಂ ರಜನೀಮೂಷ್ಯ ವಿಶ್ವಾಮಿತ್ರೋ ಮಹಾಯಶಃ. ಬಹಳ ಸಂತೋಷ ಆಗಿ ಅಲ್ಲಿದ್ದಂಥ ಋಷಿಮುನಿಗಳು ಬಹಳ ಸಂತೋಷಪಟ್ಟರು. ರಾಮನನ್ನ ಆದರಿಸಿದ್ರಂತೆ. ರಾಮನ ಬಗ್ಗೆ ಬಹಳ ಪ್ರೀತಿ ಬಂತು ವಿಶ್ವಾಮಿತ್ರಿಗೆ. ಅವನಿಗೆ ಅಸ್ತ್ರೋಪದೇಶಗಳನ್ನು ಮಾಡಬೇಕು ಅಂತ ಬ್ರಹ್ಮಾಸ್ತ್ರ, ಆಗ್ನೇಯಾಸ್ತ್ರ, ವಾರುಣಾಸ್ತ್ರ, ಐಂದ್ರಾಸ್ತ್ರ ಅಸ್ತ್ರಗಳ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು. ಆ ಅಸ್ತ್ರಗಳದ್ದೆಲ್ಲ ವಿವರಣೆಯನ್ನು ವಾಲ್ಮೀಕಿಗಳು ಕೊಡ್ತಾರೆ. ವಜ್ರಮಸ್ತ್ರಂ ವರಶ್ರೇಷ್ಠ ಶೈವಂ ಶೂಲವರಂ ತಥಾ ಅಸ್ತ್ರಂ ಬ್ರಹ್ಮಶಿರಶ್ಚೈವ ಐಶೀಕಮಪಿ ರಾಘವ ಅಂತ ಇಂಥಿಂಥ ಅಸ್ತ್ರಗಳನ್ನು ಉಪದೇಶ ಮಾಡಿದರು ಅಂತ ರಾಮಾಯಣ ನಮಗೆ ಮಾಹಿತಿ ಕೊಡ್ತದೆ. ಆ ಅಸ್ತ್ರಗಳ ಪ್ರಭಾವ ಏನೇನು, ಒಂದೊಂದು ಅಸ್ತ್ರ ಅಂಥಿಂಥದ್ದಲ್ಲ ಅಂತ ಅದನ್ನು ವಿವರಣೆ ಕೊಡ್ತಾರೆ. ಅದು ಸರ್ಗಗಟ್ಟಲೆ ಇದೆ. ಇದರ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಮೂಲ ರಾಮಾಯಣಕ್ಕೆ ಅನುಗುಣವಾಗಿ ಭಗವತ್ಪಾದರು ಹೇಳ್ತಾರೆ. ಈ ಅಸ್ತ್ರಗಳನ್ನೆಲ್ಲ ರಾಮ ವಿಶ್ವಾಮಿತ್ರರಿಂದ ಉಪದೇಶ ಪಡೆದ್ನಲ್ಲ, ರಾಮನಿಗೆ ಅಸ್ತ್ರ ಪರಿಚಯ ಇರಲಿಲ್ಲ ಅಂತ ಉಪದೇಶ ಪಡೆದ್ನೋ, ಅಸ್ತ್ರದ ಪರಿಚಯ ಮೊದಲೇ ಇತ್ತು ಆದರೂ ಉಪದೇಶ ಪಡೆದ್ನೋ? ರಾಮನಿಗೆ ಅಸ್ತ್ರ ಎಲ್ಲ ಗೊತ್ತಿತ್ತು, ಸರ್ವಜ್ಞ. ಅವನಿಗೆ ಗೊತ್ತಿಲ್ಲ ಅಂತ ಉಪದೇಶ ಮಾಡಿಸ್ಕೊಂಡದ್ದಲ್ಲ. ಹಾಗಾದರೆ ಯಾರಿಗೋಸ್ಕರ ಮಾಡಿಸ್ಕೊಂಡ? ತನಗೆಲ್ಲ ಗೊತ್ತಿದೆ ಅಂದರೆ ಮಾಡಿಸ್ಕೊಳ್ಬೇಕೆ? ಅದಕ್ಕೆ ಭಗವತ್ಪಾದರು ಹೇಳ್ತಾರೆ, ಅನುಗ್ರಹಾರ್ಥಂ ಸರುಷೇರವಾಪ. ವಿಶ್ವಾಮಿತ್ರರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ವಿಶ್ವಾಮಿತ್ರರಿಂದ ಅಸ್ತ್ರೋಪದೇಶ ಪಡೆದ ಅಂತ ಹೇಳ್ತಾರೆ. ಎರಡನೇ ಅಂಶ, ಅಸ್ತ್ರಗಳಲ್ಲಿಯೂ ಕೂಡ ಹೆಚ್ಚಿನ ಬಲ ಬರಲಿ ಅಂತ ಅಸ್ತ್ರ ಮಂತ್ರಗಳ ಉಪದೇಶ ವಿಶ್ವಾಮಿತ್ರರಿಂದ ಪಡೆದ ಅಂತ ಎರಡನೇ ಅಂಶವನ್ನು ಭಗವತ್ಪಾದರು ಹೇಳ್ತಾರೆ. ಈ ಎರಡೂ ಅಂಶಗಳು ಕೂಡ ಬಹಳ ಮುಖ್ಯವಾದದ್ದು. ವಿಶ್ವಾಮಿತ್ರರು ಉಪದೇಶ ಮಾಡಿದರೆ ಅವರಿಗೇನು ಫಲ ಬಂತು, ಅವರಿಗೇನು ಅನುಗ್ರಹ ಆಯಿತು ಅಂತ ಕೇಳ್ಬೋದು. ಅದಕ್ಕೆ ಹಿರಿಯರು ಹೇಳ್ತಾರೆ, ಭಗವಂತನ ಸನ್ನಿಧಿಯಲ್ಲಿ ಏನೇ ಸಮರ್ಪಣೆ ಮಾಡಿದರೂ ಭಗವಂತ ಅದನ್ನು ಸ್ವೀಕಾರ ಮಾಡಿ ತನ್ನ ಭಕ್ತರಿಗೆ ಸಮರ್ಪಿಸಿದವನಿಗೆ ಅನಂತ ಮಡಿ ಮಾಡಿ ಕೊಡ್ತಾನೆ. ಅದನ್ನೇ ಹೇಳ್ತಾರಲ್ವೇ, ಅನಂತಂ ವಿಷ್ಣು ಸನ್ನಿಧೌ, ಅನಂತ ಮಡಿ ಮಾಡಿ ಕೊಡುತ್ತಿಪ್ಪ ಅಂತಾರೆ. ದೇವರಿಗೆ ಏನೇ ಸಮರ್ಪಣೆ ಮಾಡಿ ಅದನ್ನು ಅನಂತ ಮಾಡಿ ನಮಗೆ ಕೊಡ್ತಾನೆ. ಹಾಗಾಗಿ ಆಧ್ಯಾತ್ಮಿಕ ಸಂಪ್ರದಾಯದಲ್ಲಿ ಇವತ್ತಿಗೂ ಕೂಡ ಸರ್ವಸ್ವ ದೇವರಿಗೆ ಸಮರ್ಪಣೆ ಮಾಡುವ ಪದ್ಧತಿ ಬಂತು. ಅದೇನು ಸುಮ್ಮನೆ ಮಾಡಿದ್ದಲ್ಲ ಆ ಪದ್ಧತಿಯನ್ನು. ಈ ಕಾರಣಕ್ಕಾಗಿ ವಿಶ್ವಾಮಿತ್ರರು ಬಂದಂಥ ರಾಮ, ನನ್ನ ಅಸ್ತ್ರಗಳ ಪರಿಚಯ ಅವನಿಗಿರಬಹುದು, ಆದರೆ ನನಗೆ ಗೊತ್ತಿದ್ದದ್ದನ್ನು ದೇವರ ಸನ್ನಿಧಿಗೆ ಒಪ್ಪಿಸಿದರೆ ನನಗದನ್ನು ಅನಂತ ಮಡಿ ಮಾಡಿ ಕೊಡ್ತಾನೆ ಅಂತ, ಅನಂತಪಟ್ಟು ಕೊಡ್ತಾನೆ, ಅನುಗ್ರಹಿಸ್ತಾನೆ ಅಂತ ಅವರು ಉಪದೇಶವನ್ನು ದೇವರ ಮುಂದೆ, ಸನ್ನಿಧಿಯ ಮುಂದೆ ಒಪ್ಪಿಸಿದರಂತೆ. ಸಾಂದೀಪಿನಿಗಳು ಕೃಷ್ಣನಿಗೆಲ್ಲ ವಿದ್ಯೆಯನ್ನು ಒಪ್ಪಿಸಿದಂತೆ, ಶಬರಿ ತನ್ನ ಬಳಿ ಇದ್ದ ಹಣ್ಣನ್ನು ರಾಮಚಂದ್ರನಿಗೆ ಒಪ್ಪಿಸಿದಂತೆ. ಇದು ಭಕ್ತರು ಮಾಡಬೇಕಾದ ಸಮರ್ಪಣಾ ಭಾವ. ಈ ಸಂದೇಶವನ್ನು ವಿಶ್ವಾಮಿತ್ರರು ರಾಮನಿಗೆ ಅಸ್ತ್ರೋಪದೇಶ ಮಾಡಿದರು ಅಂತ ಅನ್ನೋದರಿಂದ ತಿಳಿಸ್ತಾರೆ. ಎರಡನೇದ್ದು, ಅಸ್ತ್ರಗಳಲ್ಲಿ ಬಲ ಹೆಚ್ಚಾಗುವಂತೆ ಮಾಡಿದ ರಾಮ.
ಅಸ್ತ್ರ ಅಂದರೆ ಏನು? ಅಸ್ತ್ರ ಅಂದರೆ ಮಂತ್ರಗಳ ರೂಪದಲ್ಲಿ ಇರ್ತಾವಂತೆ. ಕೈಯಲ್ಲಿ ಯಾವುದೇ ಆಯುಧವನ್ನು ತಗೊಂಡು ಆ ಮಂತ್ರವನ್ನು ಜಪ ಮಾಡಿ ಪ್ರಯೋಗ ಮಾಡಿಬಿಟ್ರೆ ಅದೇ ಅಸ್ತ್ರ ಆಗಿಬಿಡ್ತದೆ. ಅಸ್ತ್ರ ಅಂದರೆ ಅದು ಭೌತಿಕವಾದದ್ದಲ್ಲ, ಮಂತ್ರ ರೂಪವಾದದ್ದು. ಹಾಗಾದ್ರೆ ಆ ಮಂತ್ರಗಳಲ್ಲಿ ಶಕ್ತಿ ಇರಲಿಲ್ವೇ? ಮೊದಲೇ ಶಕ್ತಿ ಇತ್ತು. ಶಕ್ತಿ ಇದ್ದರೂ ಕೂಡ ಬೇರೆ ಬೇರೆ ವ್ಯಕ್ತಿಗಳು ಅದನ್ನು ಜಪಿಸಿ ತಾವು ಉಪಯೋಗಿಸಿದ್ರಿಂದ ಅದರೊಳಗಿರುವ ಬಲ ಕಡಿಮೆ ಆಗಿತ್ತಂತೆ. ಕೆಲವೆಲ್ಲ ಅಯೋಗ್ಯರು ಉಪಯೋಗಿಸಿದಾಗ ಅದರದ್ದು ಪವರ್ ಕಡಿಮೆ ಆಗಿಬಿಡ್ತದೆ. ಹಾಗಾಗಿ ಅಸ್ತ್ರಗಳಲ್ಲಿರುವ ಶಕ್ತಿ ಕಡಿಮೆ ಆಗಿತ್ತು. ಸೀತಾಪತಿ ಶ್ರೀರಾಮಚಂದ್ರನ ಸನ್ನಿಧಿಗೆ ವಿಶ್ವಾಮಿತ್ರರು ಅಸ್ತ್ರವನ್ನೆಲ್ಲ ಉಪದೇಶ ಮಾಡಬೇಕಾದ್ರೆ ಅವನ ಬಲಗಿವಿ ಹತ್ರ ಹೋಗಿ ಉಪದೇಶ ಮಾಡಬೇಕು. ಉಪದೇಶ ಅಂದರೆ ಹಾಗೆ ಇರೋದು ಪದ್ಧತಿ. ಮಂತ್ರ ಯಾವತ್ತೂ ಉಪದೇಶ ಮಾಡಬೇಕಾದ್ರೆ ಕಿವಿ ಹತ್ರನೇ ಮಾಡಬೇಕಂತ. ತಮ್ಮ ಕಿವಿ ಕೇಳಿಸ್ಬೋದು, ಶಿಷ್ಯನ ಕಿವಿ ಕೇಳಿಸ್ಬೋದು, ಇನ್ಯಾರ್ದಾದ್ರೂ ಕಿವಿ ಕೇಳಿಸಿದ್ರೆ ಆ ಮಂತ್ರ ಫಲ ಕೊಡಲ್ಲಂತ. ಮಂತ್ರದ ಸ್ವಭಾವ ಷಟ್ಕರ್ಣ ಮಂತ್ರ ಭಿದ್ಯತೆ, ಷಟ್ಕರ್ಣ ಭಿದ್ಯತೆ ಮಂತ್ರ ಅಂತ ಒಂದು ಮಾತು ತಂತ್ರಗ್ರಂಥಗಳಲ್ಲಿ ಹೇಳುವ ಮಾತು. ಹಿರಿಯರೆಲ್ಲ ಹಿಂದಿನವರು ಮಂತ್ರವನ್ನು ಹೇಳುವಾಗ ಇನ್ನೊಬ್ಬರ ಕಿವಿಗೆ ಕೇಳದಂತೆ ಹೇಳ್ರಿ ಅಂತಿದ್ರಂತೆ. ಉಪದೇಶ ಮಾಡುವಾಗ ಶಿಷ್ಯನಿಗೆ ಬಿಟ್ಟು ಮತ್ತೊಬ್ಬರಿಗೆ ಕೇಳಬಾರ್ದು, ಶಿಷ್ಯನಿಗೆ ತಮಗೆ ಕೇಳಬೇಕು. ಷಟ್ಕರ್ಣ ಅಂದರೆ 6 ಕಿವಿಗಳಿಗೆ ಮಂತ್ರ ಕೇಳ್ತಾ ಇದೆ ಅಂದರೆ ಆ ಮಂತ್ರ ಫಲ ಕೊಡೋ ಸಾಮರ್ಥ್ಯ ಕಳ್ಕೊಳ್ತು ಅಂತ ಅರ್ಥ. ಷಟ್ಕರ್ಣ ಭಿದ್ಯತೆ ಮಂತ್ರ ಅಂತ ಮಾತು. ಹಾಗಾಗಿ ಮಂತ್ರ ಉಚ್ಚಾರಣೆ ಯಾವತ್ತಿದ್ರೂ ಗುರು ಶಿಷ್ಯರ ಮಧ್ಯದಲ್ಲಿ ಉಪದೇಶ ಆಗುವಾಗ 4 ಕಿವಿಗೆ ಮಾತ್ರ ಕೇಳಬೇಕು. 5, 6ನೇ ಕಿವಿಗೆ ಕೇಳಿಸ್ಬಿಡ್ತತ್ತು ಅಂದರೆ ಆ ಮಂತ್ರದ ಸಾಮರ್ಥ್ಯ ಹೋಯಿತು ಅಂತ ಅರ್ಥ. ಇದು ಮಂತ್ರದ ಶಕ್ತಿ. ವಿಶ್ವಾಮಿತ್ರರು ರಾಮನ್ ಕಿವಿ ಹತ್ರನೇ ಸನ್ನಿಧಿಯಲ್ಲಿ ಬಂದು ಹೇಳ್ತಿದ್ರು. ರಾಮನ್ ಕಿವಿಗೆ ಅಂತ ಆ ಮಂತ್ರಗಳು ಬಂದು ಒಳಗೆ ಪ್ರವೇಶ ಮಾಡಿ ರಾಮನ ಮನಸ್ಸಿನಲ್ಲಿ ಬಂದು ರಾಮ ಮುಖದಿಂದ ಬಾಯಿಂದ ಉಚ್ಚಾರಣೆ ಅವನು ಮಾಡಬೇಕಲ್ಲ. ಗುರುಗಳು ಹೇಳ್ಕೊಟ್ಟ ಮೇಲೆ ಒಂದ್ಸಲಿ ಉಚ್ಚಾರಣೆ ಮಾಡಬೇಕು. ಯಾವಾಗ ರಾಮನ ಕಿವಿ ಮುಟ್ಟಿದ್ವು ಮಂತ್ರ ಆವಾಗ ಒಂದಿಷ್ಟು ಶಕ್ತಿ ಬಂತಂತೆ ಅದರೊಳಗೆ. ರಾಮ ಬಾಯಿಂದ ಯಾವಾಗ ಅವುಗಳನ್ನು ಉಚ್ಚಾರಣೆ ಮಾಡಿದ್ನೋ ಗುರುಗಳು ಹೇಳಿದ್ದನ್ನ, ಆಗ ಆ ಮಂತ್ರದಲ್ಲಿ ಮತ್ತಷ್ಟು ಶಕ್ತಿ ಬಂತಂತೆ. ಈ ವಿಷಯದ ಬಗ್ಗೆ ವಾದಿರಾಜರು ತಮ್ಮ ವ್ಯಾಖ್ಯಾನದಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಮಂತ್ರಗಳಿಗೆ ರಾಮ ಶಕ್ತಿ ತುಂಬಿದ ಹೇಗೆ ಅಂತ ಅನ್ನೋದಕ್ಕೊಂದು ಉದಾಹರಣೆ ಕೊಡ್ತಾರೆ. ಅವರು ಕೊಡೋ ಉದಾಹರಣೆ ಬಹಳ ಅದ್ಭುತ. ಈ ಮೃಗಮದ ಕಸ್ತೂರಿ ಅಂತ ಕಾಡಿನಲ್ಲಿ ಯಾವುದೋ ಒಂದು ಬೆಕ್ಕು, ಒಂದು ಪ್ರಾಣಿ ವಿಶೇಷ, ಆ ಪ್ರಾಣಿ ವಿಶೇಷದ ಮೇಲೆ ಒಂದು ಗಂಟು, ಆ ದೇಹದ ಮೇಲೆ ಒಂದು ಗಂಟು ಆಗ್ತದೆ. ಆ ಗಂಟನ್ನು ಕತ್ತರಿಸ್ಕೊಂಡು ಬರ್ತಾರೆ. ಆ ಗಂಟು ಕತ್ತರಿಸ್ಕೊಂಡು ಬಂದರೆ ಅದರೊಳಗೆ ಇರ್ತದಂತೆ ಕಸ್ತೂರಿ. ಆ ಕಸ್ತೂರಿಯ ಸ್ವಭಾವ ಎಂಥದ್ದು ಅಂದರೆ ಅದಕ್ಕೆ ಯಾವ್ಯಾವ ವಸ್ತುಗಳು ಸ್ಪರ್ಶ ಆಗ್ತಾವೋ ಅದರ ಸೌಗಂಧ್ಯವನ್ನು ಆ ವಸ್ತುಗಳಿಗೆಲ್ಲ ಬರೋ ಹಾಗೆ ಮಾಡ್ತದೆ. ಅದು ಕಸ್ತೂರಿಯ ಸ್ವಭಾವ. ರಾಜರಂತಾರೆ ಶ್ರೀರಾಮಚಂದ್ರ ಅಂದರೆ ಅವನು ಕಸ್ತೂರಿ. ವಿಶ್ವಾಮಿತ್ರ ಮುಖದಿಂದ ಬಂದಂಥ ಮಂತ್ರ ರಾಮನ ಕಿವಿಗಳಿಗೆ ಬಡಿದು ಅವನ ಮುಖದಿಂದ ಹೊರಹೊಮ್ಮುವಾಗ ಕಸ್ತೂರಿಯ ಪರಿಮಳ, ಕಸ್ತೂರಿಯ ಸ್ಪರ್ಶ ಆದ ವಸ್ತುಗಳಿಗೆಲ್ಲ ಹೇಗೆ ತಾಗ್ತದೋ ರಾಮನೊಳಗಿರುವಂತಹ ಶಕ್ತಿ ಮಂತ್ರಗಳ ಮೂಲಕವಾಗಿ ಹೊರಹೊಮ್ಮಿತು, ಮಂತ್ರ ಸಹಿತವಾಗಿ ಹೊರಹೊಮ್ಮಿತು ಅಂತ ವ್ಯಾಖ್ಯಾನ ಮಾಡ್ತಾರೆ. ಇದು ವಿಶ್ವಾಮಿತ್ರರ ಮಂತ್ರೋಪದೇಶದ ವಿಶೇಷ ಅಂತ ಅನುಸಂಧಾನ ಮಾಡಬೇಕು. ಮತ್ತೊಂದು ಅಂಶವನ್ನು ಉದಾಹರಣೆ ಕೊಡ್ತಾರವರು, ಭಾರಿ ಚಮತ್ಕಾರ. ಮನೆಗಳಿಗೆ ಹಿಂದೆಲ್ಲ ಯತಿಗಳನ್ನು ಭಿಕ್ಷೆ ಕರೆಸ್ತಾ ಇದ್ರಂತೆ. ಭಿಕ್ಷೆ ಕರೆಸುವವರು ಗೃಹಸ್ಥರೇ ಆಗಿರಬೇಕು ಅಂತ ನಿಯಮ. ಗೃಹಸ್ಥರು ಮನೆಗೆ ಬಂದಂಥ ಯತಿಗಳು ಭಿಕ್ಷೆ ಎಲ್ಲ ಆದ ಮೇಲೆ
ನಾರಾಯಣ ಸ್ಮರಣೆಯೊಂದಿಗೆ ಗೃಹಸ್ಥರನ್ನು ಆಶೀರ್ವದಿಸಿ ಪುಣ್ಯ ಕೊಟ್ಟು ಹೋಗ್ತಾ ಇದ್ರಂತೆ ಸನ್ಯಾಸಿಗಳು. ಈಗ ಯತಿಗಳಿಗೆ ಭಿಕ್ಷೆಗೆ ಅಂತ ಮನೆ ತನಕ ಕರೆಸಿ ಮಾಡಿದ್ದನ್ನೆಲ್ಲ ಅವರಿಗೆ ಅಂತ ಬಡಿಸಿ ಅವರು ನಾರಾಯಣ ಸ್ಮರಣೆ ಮಾಡಿದ ಮೇಲೆ ಇವನು ಪುಣ್ಯ ಪಡಿಬೇಕು ಅಂತ ಅವರನ್ನು ಕರೆಸಿ ಇವನು ಮಾಡಿದ್ದನ್ನು ಹಾಕೋದು ಅಂತ ಪದ್ಧತಿ ಅಲ್ವೇ? ಹಾಗೆ ವಿಶ್ವಾಮಿತ್ರ ಋಷಿಗಳು ಒಬ್ಬ ಗೃಹಸ್ಥನಂತೆ ಸೀತಾಪತಿ ಶ್ರೀರಾಮಚಂದ್ರನನ್ನ ಯತಿಯಂತೆ ಪರಿಪೂರ್ಣನಾದ ಪರಬ್ರಹ್ಮ ಸ್ವರೂಪನನ್ನು ತಮ್ಮ ಸನ್ನಿಧಿಗೆ ಕರೆಸಿ ತಮ್ಮ ಬಳಿ ಇದ್ದಂಥ ಅಸ್ತ್ರವಿದ್ಯೆಯನ್ನೋ ಭೋಜನವನ್ನು ರಾಮನಿಗೆ ಮಾಡಿಸಿ ರಾಮನಿಂದ ಪೂರ್ಣಾನುಗ್ರಹವನ್ನು ವಿಶ್ವಾಮಿತ್ರರು ಪಡೆದರು ಅಂತ ಉದಾಹರಣೆ ಕೊಡ್ತಾರೆ ವಾದರಾಜರು. ಎರಡು ಅಂಶ. ಮತ್ತೊಂದು ಅಂಶವನ್ನು ಮಧ್ವಾಚಾರ್ಯರು ಈ ವಿಷಯದಲ್ಲಿ ಮಾಹಿತಿ ಕೊಡ್ತಾರೆ. ಯಾವ್ಯಾವ ಮಂತ್ರವನ್ನು ವಿಶ್ವಾಮಿತ್ರರು ಉಪದೇಶ ಮಾಡ್ತಿದ್ರು ರಾಮನಿಗೆ, ಆ ಮಂತ್ರ ಅದಕ್ಕೊಬ್ಬ ದೇವತೆ ಅಂತ ಇರ್ತಿದ್ದ. ವಿಶ್ವಾಮಿತ್ರರು ಕಿವಿ ಹತ್ರ ಬಂದು ಐಂದ್ರಾಸ್ತ್ರದ ಮಂತ್ರವನ್ನು ಉಪದೇಶ ಮಾಡಿದ ಕೂಡಲೇ ರಾಮ ಯಾವಾಗ ಐಂದ್ರಾಸ್ತ್ರದ ಮಂತ್ರ ಮುಖದಿಂದ ಹೇಳ್ತಿದ್ನೋ ಇಂದ್ರದೇವರೇ ಪ್ರತ್ಯಕ್ಷವಾಗಿ ಬರ್ತಿದ್ರಂತೆ. ಹಾಗೆ ವಾರುಣಾಸ್ತ್ರದ ಮಂತ್ರ ಹೇಳಿದಾಗ ವರುಣನೇ ಬಂದಂತೆ. ಎಲ್ಲ ದೇವತೆಗಳು ಆ ಅಸ್ತ್ರದವರು ಪ್ರತ್ಯಕ್ಷವಾಗಿ ರಾಮನ ಸನ್ನಿಧಿಗೆ ಬಂದ್ರಂತೆ ಆಶ್ರಮಕ್ಕೆ. ವಿಶ್ವಾಮಿತ್ರರೇ ನೋಡ್ತಾ ನಿಂತಿದ್ದಾರೆ, ಎಲ್ಲ ದೇವತೆಗಳು ಬಂದಿದ್ದಾರೆ. ಮಂತ್ರೋಪದೇಶ ಎಲ್ಲ ಮುಗಿದ ಮೇಲೆ ರಾಮನ್ ಮುಂದೆ ಕೈ ಮುಗಿದು ನಿಂತಿದ್ರಂತೆ. ರಾಮ, ನೀನು ಯಾವಾಗ ಆದೇಶ ಮಾಡ್ತೀಯ ಆವಾಗ ಬರ್ತೇವೆ ಅಂತ ಒಪ್ಪಿಕೊಂಡ್ರಂತೆ. ಇದೊಂದು ಘಟನೆ ಆಯಿತು ಅಂತ ಭಗವತ್ಪಾದರು ಮೂಲ ರಾಮಾಯಣದ ಸಂಗತಿಯನ್ನು ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ, ಇಲ್ಲಿ ಅನುಸಂಧಾನ ಮಾಡಿಸ್ತಾರೆ. ಏನಿದರ ಸಂಗತಿ, ಏನಿದರ ರಹಸ್ಯ ಅಂದರೆ ತಮಸ್ತ್ರ ರೂಪ ಪ್ರಕಟ ಸಮೇತ್ಯ, ಇದೇ ಮಾತು. ತಮಸ್ತ್ರ ರೂಪ ಪ್ರಕಟ ಸಮೇತ್ಯ, ಅಸ್ತ್ರರೂಪರಾಗಿ ಪ್ರಕಟರಾದರು ದೇವತೆಗಳು. ಏನಿದ್ರ ತತ್ವ ಅಂತ ತಿಳಿಸ್ತಾರೆ. ಸಾಮಾನ್ಯವಾಗಿ ಬೇರೆ ಯಾರಾದರೂ ಕ್ಷತ್ರಿಯ ರಾಜರು ತಮ್ಮ ಗುರುಗಳಿಂದ ಅಸ್ತ್ರೋಪದೇಶ ಪಡೆದಾಗ ಆಗಲೂ ದೇವತೆಗಳು ಬರ್ತಾರೆ ಆ ಮಂತ್ರವನ್ನು ಹೇಳಿದಾಗ. ಆದರೆ ಆ ದೇವತೆಗಳು ಯಾರೂ ಕೂಡ ಅವನಿಗೆ ನಮಸ್ಕಾರ ಮಾಡಲ್ಲ. ಏನು ಮಾಡ್ತಾರೆ ಅಂದರೆ ಆದೇಶ ಮಾಡ್ತಾರಂತೆ. ಇವನು ಅವರಿಗೆ ಋಣಿಯಾಗಿರುವಂತೆ ಇವನೇ ಅವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೋತಾನಂತೆ. ನಮ್ಮ ಗುರುಗಳು ಉಪದೇಶ ಮಾಡಿದ ಮಂತ್ರ ಇದು, ನಾನು ಅದನ್ನು ಜಪಿಸಿದ್ದಕ್ಕೆ ಬಂದಿದ್ದೀರಿ, ನನ್ನನ್ನು ಕರುಣೆ ತೋರಿ, ನನ್ನ ಮೇಲೆ ಕರುಣೆ ತೋರಿ, ನನ್ನ ಶತ್ರು ಎದುರುಗಡೆ ಯುದ್ಧ ಮಾಡಲಿಕ್ಕೆ ನಿಂತಿದ್ದಾನೆ, ಅವನನ್ನು ನೀವು ಹೋಗಿ ಹೊಡೀರಿ ಅಂತ ಹೀಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕಂತ. ಇದು ಬೇರೆ ಕ್ಷತ್ರಿಯರು ತಮ್ಮ ಗುರುಗಳ ಹತ್ರ ಅಸ್ತ್ರೋಪದೇಶ ಮಾಡಿಸ್ಕೊಂಡ್ರೆ ಆ ದೇವತೆಗಳನ್ನು ಆತ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗ್ತದೆ. ರಾಮ ಮಾತ್ರ ರಾಮಾಯಣದ ಪ್ರಮಾಣದಂತೆ ಯಾವ ಒಬ್ಬ ಅಸ್ತ್ರಮಂತ್ರದ ದೇವತೆಯನ್ನು ಪ್ರಾರ್ಥನೆ ಮಾಡಲಿಲ್ಲ. ಮೇಲಾಗಿ ದೇವತೆಗಳೇ ರಾಮನನ್ನು ಪ್ರಾರ್ಥನೆ ಮಾಡಿಕೊಂಡ್ರಂತೆ ಪ್ರತ್ಯಕ್ಷರಾಗಿ. ರಾಮ, ನೀನು ಯಾವಾಗ ಕರಿತಿ ಆವಾಗ ಬಂದು ನಿನ್ನ ಸೇವೆ ಮಾಡ್ತೇವೆ ಅಂತಂದ್ರಂತೆ. ನೋಡಿ, ಈ ವ್ಯತ್ಯಾಸ ತಿಳ್ಕೊಳ್ಳೇಬೇಕಲ್ಲ ರಾಮಾಯಣದಲ್ಲಿ ಈ ರಹಸ್ಯವನ್ನು. ಯಾಕೆ ತಿಳ್ಕೊಳ್ಬೇಕಿದನ್ನು ಅಂದರೆ, ರಾಮಾಯಣ ಅಂದರೆ ಅದು ವಿಷ್ಣುವಿನ ಪಾರಮ್ಯವನ್ನು ನಮಗೆ ಅನುಸಂಧಾನ ಮಾಡಿಸ್ಲಿಕ್ಕಿರುವ ಗ್ರಂಥ. ವಿಷ್ಣುವಿನ ಸರ್ವೋತ್ತಮತೆಯನ್ನು, ವಿಷ್ಣು ಸರ್ವೋತ್ತಮ, ನಾರಾಯಣ ಶ್ರೀರಾಮ ಸರ್ವೋತ್ತಮ ಅಂತ ತಿಳಿಬೇಕು. ಅದಕ್ಕಿದು ಯುಕ್ತಿ ಆಯ್ತಂತೆ. ಹೇಗೆ ಯುಕ್ತಿ ಆಯಿತು? ದೇವತೆಗಳೆಲ್ಲ ಬಂದಾಗ ಅವರನ್ನು ರಾಮನೇ ನಮಸ್ಕಾರ ಮಾಡಿ ಕೇಳ್ಕೊಂಡು ಬಿಟ್ಟಿದ್ರೆ ದೇವತೆಗಳೇ ದೊಡ್ಡವರಾಗ್ತಿದ್ರು. ಆದರೆ ದೇವತೆಗಳೆಲ್ಲ ಪ್ರಕಟರಾಗಿ ರಾಮನಿಗೇ ನಮಸ್ಕಾರ ಮಾಡಿದ್ರಿಂದ ರಾಮ ದೇವೋತ್ತಮ ಅಂತ ಈ ಸಂದೇಶವನ್ನು ಕೊಡಬೇಕಾಗಿದೆ. ನೋಡಿ, ವಿಶ್ವಾಮಿತ್ರರ ಅಸ್ತ್ರೋಪದೇಶದ ಮತ್ತೊಂದು ರಹಸ್ಯ ಅಂದರೆ ಇದೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ತೇವಲ್ಲ, ಭೃಗು ಋಷಿಗಳು 3 ದೇವತೆಗಳನ್ನು ಪರೀಕ್ಷೆ ಮಾಡಿ ನಾರಾಯಣ ಸರ್ವೋತ್ತಮ ಅಂತ ಲೋಕಕ್ಕೆಲ್ಲ ಪ್ರಚಾರ ಮಾಡಿದರು ಅಂತ. ಅದೇ ತರಹ ವಿಶ್ವಾಮಿತ್ರರು ಕೂಡ ರಾಮನನ್ನು ಬರಮಾಡಿಕೊಂಡು ಅಸ್ತ್ರೋಪದೇಶ ಮಾಡ್ತೇನೆ ಬಾ ನಿನಗೆ ಅಂತ ಅಸ್ತ್ರೋಪದೇಶದ ನೆಪ ಮಾಡಿಕೊಂಡು
ರಾಮ ಸಾಮಾನ್ಯನಲ್ಲ, ರಾಮ ದೇವೋತ್ತಮ ಅಂತ ಲೋಕಕ್ಕೆಲ್ಲ ಪ್ರಚಾರ ಮಾಡಿದ್ರಂತೆ. ಇದು ತತ್ವ, ಇದು ರಹಸ್ಯ. ರಾಮನಿಗಿನ್ನೂ ಸೀತಾ ಕಲ್ಯಾಣ ಆಗಿಲ್ಲ, ರಾಮ ಇನ್ನೂ ರಾವಣನ ಜೊತೆಗೆ ಹೋರಾಟ ಮಾಡಿದ್ದು ಅಂತಿಲ್ಲ, ಇನ್ನೂ ತನ್ನ ಅತಿಮಾನುಷವಾದ ಬೇರೆ ಬೇರೆ ಮುಂದೆ ತೋರಿಸುವ ಮಹಿಮೆಗಳನ್ನೇನು ತೋರಿರಲಿಲ್ಲ. ಅಷ್ಟು ಸಣ್ಣ ವಯಸ್ಸಿನವನಿರುವಾಗಲೇ ರಾಮನನ್ನ ಕಾಡಿಗೆ ಕರ್ಕೊಂಡು ಹೋಗಿ ಆಶ್ರಮದ ಋಷಿಗಳಿಗೆಲ್ಲ ಗೆಡ್ಡೆ ಗೆಣಸು ತಿಂದು ತಪಸ್ಸು ಮಾಡಿ ನಾರಾಯಣ ನಾರಾಯಣ ಅಂತ ಎಂದವನನ್ನು ಕಂಡೇವೋ ಅಂತ ಅಪೇಕ್ಷೆ ಪಡ್ತಿದ್ರು ದೇವರ ದರ್ಶನಕ್ಕೆ, ಸರ್ವೋತ್ತಮನ ದರ್ಶನಕ್ಕೆ. ಅವರಿಗೆಲ್ಲ ರಾಮನನ್ನ ಇವನೇ ಸರ್ವೋತ್ತಮ ದೇವೋತ್ತಮ ಅಂತ ಸಾಧಿಸಿ ಪರಿಚಯಿಸಿಕೊಟ್ಟಂತಹ ಕೀರ್ತಿ ವಿಶ್ವಾಮಿತ್ರರಿಗೆ ಬಂತದ್ದು. ನೋಡಿ, ಇದು ವಿಶ್ವಾಮಿತ್ರರು ಲೋಕಕ್ಕೆ ಮಾಡಿದ ಉಪಕಾರ. ಅಸ್ತ್ರದ ಉಪದೇಶ ಅನ್ನೋದು ನೆಪ ಮಾತ್ರ. ದೇವೋತ್ತಮ ಬಂದಿದ್ದಾನೆ ಭೂಮಿಗೆ ಅಂತ ಪರಿಚಯಿಸೋದಿದೆಯಲ್ಲ, ಇದು ಬಹಳ ಮಹತ್ತರವಾದ ಸಂಗತಿ. ಹಾಗಾದರೆ ರಾಮಾಯಣ ಉಪನ್ಯಾಸ ಮಾಡುವಾಗ ಈ ತತ್ವ ಬಹಳ ಮುಖ್ಯ ಅಂತಾರೆ ಭಗವತ್ಪಾದರು. ಎಲ್ಲೆಲ್ಲಿ ಭಗವಂತ ತನ್ನ ಪಾರಮ್ಯವನ್ನು, ತಾನು ಸರ್ವೋತ್ತಮ ಅನ್ನೋದನ್ನು ತಿಳಿಸಿ ಅದರ ಚಿಂತನೆ ಬರೋ ಹಾಗೆ ಮಾಡಿದ, ಅದನ್ನು ನಾವು ಡಿಕೋಡ್ ಮಾಡ್ತಾ ಬರಬೇಕು. ಮುಂದೆ ಬರುವಂತಹ ಅಹಲ್ಯ ಉದ್ಧಾರದ ಸಂದರ್ಭವೂ ಕೂಡ ರಾಮನ ಅಪಾರವಾದ ಮಹಿಮೆಯನ್ನು ತೋರಿಸಿದ್ದದು. ಅದು ಸುಮ್ಮನೆ ಸಾಮಾನ್ಯ ಮಹಿಮೆ ಅಲ್ಲ, ಅದು ಅಪಾರವಾದ ರಾಮನ ಅಘಟಿತ ಘಟನಾ ಶಕ್ತಿ ತೋರಿಸಿದ್ದದು. ಅಲ್ಲಿಯೂ ದೇವೋತ್ತಮ ಅಂತ ತೋರಿಸ್ಲಿಕ್ಕೆ ಆ ಮಹಿಮೆಗಳನ್ನು ಮಾಡಿದ್ದು. ಕೆಲವರು ಕೇಳಬಹುದು, ನೀವು ಹೇಳುವಾಗೆಲ್ಲ ಉಪನ್ಯಾಸ ಬರೀ ರಾಮ ಸರ್ವೋತ್ತಮ ಸರ್ವೋತ್ತಮ ಅಂತ ಹೇಳ್ತೀರಲ್ಲ, ಅದೇ ಯಾಕೆ ಹೇಳ್ತೀರಿ ಅಂತ. ಕೆಲವರಿಗೆ ರಾಮಾಯಣ ಹೇಳುವಾಗೆಲ್ಲ ಇಂಥ ವಿಷಯ ಹೇಳಬಾರ್ದು, ಅವರಿಗೇನಿದ್ರು ಮಾನವೀಯ ಮೌಲ್ಯ ಮಾತ್ರ ಹೇಳಬೇಕಂತ. ಸಾಮಾಜಿಕ ವಿಷಯ, ಮಾನವೀಯ ಮೌಲ್ಯ ಇಂಥವು ಮಾತ್ರ ಹೇಳಬೇಕು. ಆದರೆ ಭಗವತ್ಪಾದರಂತಾರೆ ಅಂಥವೆಲ್ಲ ಬೇರೆ ಕಡೆಯಿಂದ ತಾನಾಗಿ ರಾಮ ತೋರಿಸ್ತಾನೆ. ಅಘಟಿತ ಘಟನಾ ಶಕ್ತಿಗಳನ್ನು ತೋರಿಸಿದ್ದು ಇದೆಲ್ಲ ನೋಡಿದ್ರು. ದೇವತೆಗಳೇ ಬಂದು ರಾಮನಿಗೆ ನಮಸ್ಕರಿಸಬೇಕಾದ್ರೆ ರಾಮನ ಮಹಿಮೆ ಎಂಥದ್ದು ಅಂತ ತನ್ನ ಭಕ್ತರು ಆದರ ಮಾಡಲಿ ಅಂತ ಮಾಡಿ ತೋರಿಸಿದ್ರು. ಇನ್ನು ಅಸ್ತ್ರೋಪದೇಶ ಆದಮೇಲೆ ಯಜ್ಞ ಮಾಡ್ತಾರೆ ವಿಶ್ವಾಮಿತ್ರರು. ಯಜ್ಞ ರಕ್ಷಣೆ ಮಾಡಿದ, ಯಜ್ಞಕ್ಕೆ ವಿಘ್ನ ಮಾಡ್ಲಿಕ್ಕೆ ಬಂದಂತಹ ಸುಬಾಹು ಮಾರೀಚರನ್ನು ಕೊಂದ ಅಂತ ಕಥೆ. ಸಿದ್ಧಾಶ್ರಮ ಅಂತ ವಿಶ್ವಾಮಿತ್ರರು ಕರೆದುಕೊಂಡು ಹೋಗ್ತಾರೆ ಮುಂದೆ. ಆ ಸಿದ್ಧಾಶ್ರಮವು ಕೂಡ ಬಹಳ ಪ್ರಸಿದ್ಧ. ಸಿದ್ಧಾಶ್ರಮಂ ಸಿದ್ಧ ಜನಾಭಿವಂದ್ಯ ಅಂತಾರೆ. ಸಿದ್ಧಾಶ್ರಮ ಇತಿ ಖ್ಯಾತಃ ಸಿದ್ಧೋ ಹ್ಯತ್ರ ಮಹಾತಪಾಃ ಏತಸ್ಮಿನ್ನೇವ ಕಾಲೇತು ರಾಜ ವೈರೋಚ ನಿರ್ಬಲಿಃ. ಸಿದ್ಧಾಶ್ರಮ ಅಂತಂದರೆ ಸಾಮಾನ್ಯವಾದದ್ದಲ್ಲ. ವಾಮನ ರೂಪಿ ಪರಮಾತ್ಮ ಅಲ್ಲಿ ಜನ್ಮ ತಳೆದು ಬಂದ ಅಂತ ಕಥೆಯನ್ನು ಕೂಡ ರಾಮನಿಗೋಸ್ಕರ ವಿಶ್ವಾಮಿತ್ರರು ವಾಮನಾವತಾರದ ಕಥೆಯನ್ನು ಚಮತ್ಕಾರವಾಗಿ ಹೇಳ್ತಾ ಬರ್ತಾರೆ. ಅದನ್ನು ನಾವು ಅನುಸಂಧಾನಕ್ಕೆ ತರಬೇಕು. ಅಂಥ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ. ಯಾರು ಸಿದ್ಧಾಶ್ರಮದ ಈ ಚರಿತ್ರೆಯನ್ನು ಸ್ಮರಣೆಗೆ ತರ್ತಾರೆ ಅವರ ಕಾರ್ಯ ಎಲ್ಲ ಸಿದ್ಧ ಆಗ್ತದೆ ಅಂತಾರೆ. ಅಂಥ ಕ್ಷೇತ್ರಕ್ಕೆ ಬಂದ್ರಂತೆ. ಅಲ್ಲಿದ ಮುಂದೆ ಪ್ರಯಾಣನೂ ಮಾಡಿದರು. ಅಂತೂ 6 ದಿನ ಯಜ್ಞ ಮಾಡಿದರು ಅಂತ ರಾಮಾಯಣ ಹೇಳ್ತದೆ. 6 ದಿನ ಮಾಡಿದ್ದರು. ಆ ಯಜ್ಞವನ್ನು ರಾತ್ರಿಯೆಲ್ಲ ರಾಮಚಂದ್ರ ಕಣ್ಣು ಪಿಳುಕಿಸದಂತೆ, ಯಾವ ರೀತಿಯೂ ವಿಘ್ನ ಬರದಂತೆ ಅದನ್ನು ಕಾಪಾಡಿದ್ದಂತೆ. ಆ ರಾತ್ರಿ ಕಳೆದ. ಯಜ್ಞ ಸುರಕ್ಷಿತವಾಯಿತು. ಬಂದ ರಾಕ್ಷಸರನ್ನ ಕೊಂದ. ಋಷಿ ಮುನಿಗಳೆಲ್ಲ ಸಂತೋಷಪಟ್ಟರು. ಕಾಡಿನಲ್ಲಿ ಭಯ ಎಲ್ಲ ಪರಿಹಾರ ಆಗೋಯ್ತು. ಈ ರಾಕ್ಷಸರ ಸಂಹಾರ ಆದಾಗ ಎಲ್ಲೆಡೆ ರಾಮನ ಕೀರ್ತಿ ಹಬ್ಬಿಬಿಡ್ತು. ಈ ಚರಿತ್ರೆಯನ್ನು ಕೂಡ ವಾಲ್ಮೀಕಿಗಳು ಅನುಸಂಧಾನ ಮಾಡಿಸ್ತಾರೆ. ಏನಿದರ ಸಂದೇಶ? ನಮ್ಮ ಬದುಕೇ ಒಂದು ರೀತಿ ಯಜ್ಞದಂತಿರಬೇಕಂತ. ನಮ್ಮ ಜೀವನ ಯಜ್ಞವಾಗಬೇಕು. ಜೀವನ ಎಲ್ಲರದ್ದು ಏನಾಗ್ತಿದೆ ಇತ್ತೀಚೆಗೆ ಅಂದ್ರೆ ಯುದ್ಧ ಆಗ್ತಾ ಇದೆ. ಜೀವನ ಯುದ್ಧ ಆಗಬಾರ್ದು, ಯಜ್ಞ ಆಗಬೇಕು. ಈ ಯಜ್ಞಕ್ಕೆ ಅಂತ ವಿಘ್ನ ಮಾಡ್ಲಿಕ್ಕೆ ಬರ್ತಿರ್ತಾರೆ ಸುಬಾಹು ಮಾರೀಚರಂಥ ನೀಚರು. ಅವರನ್ನು
ರಾಮನನ್ನು ಬರಮಾಡಿಕೊಂಡೇನೆ ಸಂಹಾರ ಮಾಡಿಸ್ಬೇಕು. ನಮ್ಮ ಜೀವನದ ಯಜ್ಞಕ್ಕೆ ವಿಘ್ನ ಮಾಡುವ ಸುಬಾಹು ಮಾರೀಚರಂತೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅವರನ್ನು ನಮ್ಮ ಶಕ್ತಿಯಿಂದಲೇ ನಿಗ್ರಹಿಸ್ತೇವೆ ಅಂದರೆ ಸಾಧ್ಯವಾಗಲ್ಲ. ರಾಮನನ್ನು ಬರಮಾಡಿಕೊಳ್ಬೇಕು. ನಮ್ಮ ಜೀವನದ ಯಜ್ಞದಲ್ಲಿ ರಾಮ ಬರಬೇಕಾದ್ರೆ ವಿಶ್ವಾಮಿತ್ರ ಕರೆದ್ರೆ ಬರ್ತಾರೆ. ಹಾಗಾದರೆ ನಾವು ನೀವು ಎಲ್ಲ ವಿಶ್ವಾಮಿತ್ರರಂತ ಆಗಬೇಕು. ನಾವು ವಿಶ್ವಾಮಿತ್ರರಾಗಬೇಕೇ ಹೊರತು ವಿಶ್ವಕ್ಷತ್ರುಗಳಾಗಬಾರ್ದು. ವಿಶ್ವಸ್ಯ ಮಿತ್ರಂ ಸೈಹಾ ಜಗಾಮ. ಭಗವತ್ಪಾದರು ವಿಶ್ವಾಮಿತ್ರ ಮಹಿಮೆ ಹೇಳಿದ್ದಾರೆ. ವಿಶ್ವಸ್ಯ ಮಿತ್ರಂ ಸೈಹಾ ಜಗಾಮ ಅಂತಂತಾರೆ. ಜಗತ್ತಿಗೆಲ್ಲ ಅತ್ಯಂತ ಮಿತ್ರ ಅಂದರೆ ಈ ಋಷಿ ಅಂತ. ಅಷ್ಟು ಉಪಕಾರಕ. ಯಾಕೆ? ಗಾಯತ್ರಿಯನ್ನು ಲೋಕಕ್ಕೆ ಕೊಟ್ಟದ್ದೇ ದೊಡ್ಡ ಉಪಕಾರ. ಗಾಯತ್ರಿಯಲ್ಲಿ ಪ್ರಭೇದ ಇದೆ. ಸಜ್ಜನರು ಇದನ್ನು ಅನುಸಂಧಾನಕ್ಕೆ ತರಬೇಕು. ಗಾಯತ್ರಿಯಲ್ಲಿ ಬಹಳಷ್ಟು ಪ್ರಭೇದ ಅಂದಾಗ ರುದ್ರ ಗಾಯತ್ರಿ ಅಂತಿದೆ, ಗರುಡ ಗಾಯತ್ರಿ ಅಂತಿದೆ, ತನ್ನೋ ಗರುಡ ಪ್ರಚೋದಯಾತ್, ಹೀಗೆಲ್ಲ ಗಾಯತ್ರಿಯಲ್ಲಿ ಪ್ರಭೇದ ಇದೆ. ಬ್ರಹ್ಮ ಗಾಯತ್ರಿ ಅಂತಿದೆ. ಬ್ರಹ್ಮ ಗಾಯತ್ರಿ ಬೇರೆ, ವಿಶ್ವಾಮಿತ್ರ ಗಾಯತ್ರಿ ಬೇರೆ. ಅದರಲ್ಲಿ ಎಲ್ಲರೂ ಸಂಧ್ಯಾ ವಂದನೆ ಮಾಡುವಾಗ ಹೇಳಲೇಬೇಕಾದ ಗಾಯತ್ರಿ ಅಂದರೆ ಅದು ವಿಶ್ವಾಮಿತ್ರ ಗಾಯತ್ರಿ. ಅದು 24 ಅಕ್ಷರದ ವಿಶ್ವಾಮಿತ್ರ ಗಾಯತ್ರಿ. ಭೂರ್ಭುವ ಸ್ವಹ ಅಂತ ಸೇರಿಸಿ ತತ್ಸವಿತುರ್ವರೆಣ್ಯಂ ಅಂತ ವ್ಯಾಹೃತಿ ಸೇರಿಸಿ ಹೇಳುವ ಗಾಯತ್ರಿಯನ್ನು ವಿಶ್ವಾಮಿತ್ರ ಗಾಯತ್ರಿ ಅಂತ ಕರೀತಾರೆ. ಬರೀ ತತ್ಸವಿತುರ್ವರೆಣ್ಯಂ ಅಂತ ಹೇಳೋ ಗಾಯತ್ರಿ ಇದೆಯಲ್ಲ, ಅದು ಬ್ರಹ್ಮ ಗಾಯತ್ರಿ. ಅದು ಮೊದಲಿಂದ ಇತ್ತು, ಚತುರ್ಮುಖ ಬ್ರಹ್ಮದೇವರು ಕಂಡುಕೊಂಡದ್ದು, ಆದ್ದರಿಂದ ಬ್ರಹ್ಮ ಗಾಯತ್ರಿ. ವಿಶ್ವಾಮಿತ್ರರು ಜಗತ್ತಿಗೆ ಕೊಟ್ಟದ್ದು ಭೂರ್ಭುವ ಸ್ವಹ ಸಹಿತವಾದ ಗಾಯತ್ರಿ, ವ್ಯಾಹೃತಿ ಸಹಿತವಾದ ಗಾಯತ್ರಿ. ಎಂಥ ಉಪಕಾರಕ ಅದು. ಅದಿಲ್ಲದೆ ಮನುಷ್ಯ ಎಂಥ ಅನರ್ಥಕ್ಕೆ ಗುರಿ ಆಗ್ತಾ ಇದ್ದ. ಬಹಳ ಉಪಕಾರ ಮಾಡಿದ್ದಾರೆ ವಿಶ್ವಾಮಿತ್ರರು. ಹೀಗೆ ಸಮಾಜಕ್ಕೆ ಗಾಯತ್ರಿಯನ್ನು ಕೊಟ್ಟು ಉಪಕಾರ ಮಾಡಿದವರು ಮೇಲಾಗಿ ವಸಿಷ್ಠರ ಮುಖದಿಂದಲೇ ನಾನು ಬ್ರಹ್ಮರ್ಷಿಯಾಗಿದ್ದೇನೆ ಅಂತ ಹೇಳಿಸ್ಬೇಕು ಅಂತ ಹಠ ತೊಟ್ಟು ತಪಸ್ಸು ಮಾಡಿ ಕ್ಷತ್ರಿಯರಾದವರು, ಬ್ರಹ್ಮರ್ಷಿತ್ವವನ್ನು ಪಡೆದವರು, ಅಂಥ ಮಹಾನುಭಾವರು. ಅವರ ಕಥೆ ವಿಸ್ತಾರವಾಗಿದೆ. ನಾವು ಕೂಡ ವಿಶ್ವಾಮಿತ್ರರಂತೆ ಹಠ ತೊಟ್ಟು ನಮ್ಮೊಳಗಿರುವಂಥ ಬ್ರಹ್ಮತ್ವ ಕಳ್ಕೊಳ್ಳದೇ ಇರಬೇಕು. ಅಂದರೆ ನಾವು ವಿಶ್ವಾಮಿತ್ರರಾಗ್ತೀವಿ. ಈಗ ನಮ್ಮ ಹಠ ಏನಾಗಿದೆ ಅಂದರೆ ಇದ್ದು ಬ್ರಹ್ಮತ್ವ ಹೋಗೋ ಹಾಗೆ ಹಠ ಮಾಡ್ತಿದ್ದೇವೆ ನಾವೆಲ್ಲ. ಯಾರಾದರೂ ನಾವು ಬ್ರಹ್ಮತ್ವ ಉಳಿಸ್ಕೊಂಡಿದ್ದೇವಾ? ನಮ್ಮೊಳಗೆ ನಾವೇ ಇಳಿದು ನೋಡ್ಕೊಳ್ಬೇಕು ಸ್ವಲ್ಪ. ನಾವು ಭಾರತೀಯತೆಯನ್ನು ಮೆರಿತಿದ್ದೇವಾ ಇಲ್ವಾ? ನಾವು ಬ್ರಹ್ಮತ್ವವನ್ನು ಉಳಿಸ್ಕೊಂಡಿದ್ದೇವಾ ಇಲ್ವಾ? ಬಹಳ ಯೋಚನೆ ಮಾಡಬೇಕಾಗಿದೆ. ನಮ್ಮಲ್ಲಿ ಬ್ರಹ್ಮತ್ವ ಎಷ್ಟು ಉಳಿದಿದೆ, ಇದರ ಬಗ್ಗೆ ಆಲೋಚಿಸಬೇಕಲ್ಲ. ನಾವೆಷ್ಟು ಯಜ್ಞೋಪವೀತದ ಧಾರಣೆಯ ಬಗ್ಗೆ, ಮೊನ್ನೆ ಅಂತೂ ಪರೀಕ್ಷೆಗೋಸ್ಕರ ಅಂತ ಯಜ್ಞೋಪವೀತ ಕತ್ತರಿಸಿಬಿಟ್ರಂತೆ. ಏನೆಲ್ಲ ನಡೀತಾ ಇದೆ ಸಮಾಜದಲ್ಲಿ. ಯಾರೊಬ್ಬನಲ್ಲಿಯೂ ಗಾಯತ್ರಿ ಸಿದ್ಧಿ ಇಲ್ಲ ಅಂತ ಅರ್ಥ. ಸರಿಯಾಗಿ ಗಾಯತ್ರಿ ಸಿದ್ಧಿ ಇದ್ದರೆ ಏನೆಲ್ಲ ಮಾಡಬಹುದು ಪ್ರಪಂಚದೊಳಗೆ. ಅದನ್ನು ರಾಮ ನಿರೀಕ್ಷೆ ಮಾಡ್ತಾನೆ. ವಿಶ್ವಾಮಿತ್ರರಾಗ್ರಿ ಪ್ರತಿಯೊಬ್ಬರು ಅಂದರೆ ವಿಶ್ವಾಮಿತ್ರರು ಲೋಕಕ್ಕೆ ಕೊಟ್ಟ ಗಾಯತ್ರಿಯ ಸಿದ್ಧಿಯನ್ನು ಪಡಿರಿ. ಆಗ ನಿಮ್ಮ ಜೀವನದ ಯಜ್ಞದ ರಕ್ಷಕನಾಗಿ ನಾನು ರಾಮನಾಗಿ ನಿಲ್ತೇನೆ. ನಾವು ಏನೂ ಮಾಡದೆ, ನಮ್ಮ ಪ್ರಯತ್ನ ಏನೂ ಇಲ್ಲದೆ ರಾಮ ಬಂದು ನಮ್ಮನ್ನು ರಕ್ಷಿಸಲಿ ಅಂದರೆ ಇದ್ಯಾವ ನ್ಯಾಯ ಹೇಳಿ? ಪ್ರಯತ್ನ ನಮ್ದೇನಿಲ್ಲ, ಆದರೂ ದೇವರು ನಮ್ಮನ್ನು ರಕ್ಷಣೆ ಮಾಡಬೇಕು. ಇದು ಯೋಗ್ಯನಾ? ವಿಶ್ವಾಮಿತ್ರರು ಪ್ರಯತ್ನಪೂರ್ವಕವಾಗಿ ರಾಮಲಕ್ಷ್ಮಣರನ್ನು ದಶರಥನೊಟ್ಟಿಗೆ ಕಲಹ ಮಾಡಿಯೂ ಪರವಾಗಿಲ್ಲ, ನೀನು ಕೊಟ್ಟು ಕಳಿಸಲೇಬೇಕು ಅಂತ ಕಸ್ಕೊಂಡು ಬಂದು. ಅಂದರೆ ನಮ್ಮ ಪ್ರಯತ್ನವೂ ಮುಖ್ಯ ಇದೆ ಅಂತ ತೋರಿಸ್ತು ರಾಮಾಯಣ. ಜೀವನ ಯಜ್ಞ ರಕ್ಷಣೆಗೆ, ಭೂಭಾರರಾದಂಥ ತಾಟಕೆಯಂಥವರ ಸಂಹಾರಕ್ಕೆ, ಲೋಕಕ್ಕೆ ಹಿತ ಆಗಬೇಕಾದ್ರೆ, ಸಜ್ಜನರಿಗೆ ಶಾಂತಿ ನೆಲೆಸಬೇಕಾದ್ರೆ ರಾಮನಂಥವನು ಬರಲೇಬೇಕು.
ರಾಮನಂಥವನು ನಮ್ಮ ಯಜ್ಞ ರಕ್ಷಣೆಗೆ ಬರಬೇಕಾದ್ರೆ ನಾವೆಲ್ಲರೂ ವಿಶ್ವಾಮಿತ್ರರಂತೆ ಪ್ರಯತ್ನಶೀಲರಾಗಬೇಕು. ಇದೆಲ್ಲ ತತ್ವವನ್ನು ಒಳಗೊಂಡೇ ರಾಮಾಯಣ ನಮ್ಮ ಕಣ್ಣು ಮುಂದೆ ನಿಲ್ತಾ ಇದೆ. ಹೀಗೆ ರಾಮ ಲಕ್ಷ್ಮಣರ ಚರಿತ್ರೆಯನ್ನು ಅನುಸಂಧಾನ ಮಾಡಿಸ್ತಾರೆ. ವಿಶ್ವಾಮಿತ್ರರು ಅಲ್ಲಿದ ಮುಂದೆ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಗೌತಮರ ಆಶ್ರಮಕ್ಕೆ ಅಂತ ಬಂದರು ಅಂತ ಕಥೆ ಬರ್ತದೆ. ಎಲ್ಲ ಆಶ್ರಮದಲ್ಲಿ ಬಹಳ ಲವಲವಿಕೆ ಇದೆ, ಗೌತಮರ ಆಶ್ರಮದಲ್ಲಿ ಮಾತ್ರ ಏನಿರಲಿಲ್ಲ ಅಂತ. ಕಾರಣ ಏನು? ಯಾಕೆ ಹೀಗಿದೆ ಈ ಆಶ್ರಮ? ಆಶ್ರಮದಲ್ಲಿ ಕಸ ಹೊಡೆದಿಲ್ಲ, ರಂಗೋಲಿ ಹಾಕಿಲ್ಲ, ಮಂಡಲಗಳ ನಿರ್ಮಾಣ ಆಗ್ತಾ ಇಲ್ಲ, ಅಲ್ಲೆಲ್ಲೂ ಯಜ್ಞಗಳ ಹೊಗೆ ಬರ್ತಾ ಇಲ್ಲ, ವೇದ ಮಂತ್ರಗಳ ಉಚ್ಚಾರಣೆ ಕೇಳ್ತಾ ಇಲ್ಲ. ಉಳಿದೆಲ್ಲ ಆಶ್ರಮಗಳಲ್ಲಿ ಅದೆಲ್ಲ ಇತ್ತಂತೆ. ಇದು ಯಾಕೆ ಹೀಗಿದೆ ಆಶ್ರಮ ಅಂತ ರಾಮ ವಿಶ್ವಾಮಿತ್ರರನ್ನು ಕೇಳಿದ್ದಕ್ಕೆ, ನಾನೇ ಹೇಳೋಣ ಅಂತ ಇದ್ದೆ, ನಾನು ಅಲ್ಲಿಗೆ ಕರ್ಕೊಂಡು ಬರ್ತಿದ್ದೆ ರಾಮ, ಅಷ್ಟರಲ್ಲಿ ನೀನೇ ಕೇಳಿದೆ ಅಂದ್ರಂತೆ ವಿಶ್ವಾಮಿತ್ರರು. ಈ ಆಶ್ರಮಕ್ಕೆ ಕರ್ಕೊಂಡು ಬರೋಣ ಅಂತಿದ್ದೆ ನಾನು. ಆಗ ರಾಮ ಅಂದ, ಯಾರದು ಆಶ್ರಮ ಇದು? ಯಾರು ವಾಸ ಮಾಡ್ತಾರೆ ಇಲ್ಲಿ? ಗೌತಮ ಋಷಿಗಳ ಕಥೆ ಹೇಳ್ತಾ ಇದ್ದಾರೆ ವಿಶ್ವಾಮಿತ್ರರು. ಸಾಮಾನ್ಯ ಋಷಿಗಳೇನಲ್ಲ ಗೌತಮರು. ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾ ಮಾಡ್ತಾ ಒಬ್ಬಳು ಹೆಣ್ಣನ್ನು ಸೃಷ್ಟಿ ಮಾಡಿದರು. ಅವಳ ಹೆಸರು ಅಹಲ್ಯ ಅಂತ. ಸಂಸ್ಕೃತದಲ್ಲಿ ಹಲಿ ಅಂದರೆ ವಿರೂಪ, ಕುರೂಪಕ್ಕೆ ಹಲಿ ಅಂತ ಹೆಸರು. ನಾನಾ ರೂಪಗಳಿದ್ರೆ ಹಲಿ. ಇವಳಿಗೆ ಹೆಸರಿಡುವಾಗ ಅಹಲ್ಯ ಅಂತ ಯಾಕೆ ಇಟ್ಟರು ಅಂದರೆ, ಯಾವ ಅಂಗಗಳಲ್ಲಿ ಹುಡುಕಿದರೂ ಕೂಡ ಕುರೂಪ ಕಾಣಿಸ್ಲಿಕ್ಕೆ ಅವಕಾಶ ಇಲ್ಲ, ಅಷ್ಟು ಸಲಕ್ಷಣಲಾಗಿದ್ಲಂತೆ. ಸಾಮುದ್ರಿಕ ಶಾಸ್ತ್ರ ಅಂತ ಒಂದಿದೆ, ಅಲ್ಲಿ ಪುರುಷ ಲಕ್ಷಣ ಸ್ತ್ರೀ ಲಕ್ಷಣಗಳನ್ನು ಹೇಳ್ತಾರೆ. ಪಾದದ ಉಗುರಿನಿಂದ ಆರಂಭ ಮಾಡಿ ತಲೆ ಕೂದಲು ತುದಿಯವರೆಗೂ ಪುರುಷ ಹಾಗೂ ಸ್ತ್ರೀಯರ ಲಕ್ಷಣ ಹೇಗಿರಬೇಕು ಅಂತ ಕೇಳ್ತೇವೆ ನಾವು. ಯಾವುದು ಮೃದುವಾಗಿರಬೇಕು, ಯಾವುದು ಕೆಂಪಾಗಿರಬೇಕು, ಯಾವುದು ಬಹಳ ಗಟ್ಟಿಯಾಗಿರಬೇಕು, ಯಾವುದು ವಿಶಾಲವಾಗಿರಬೇಕು ದೇಹದೊಳಗೆ, ಕಣ್ಣು ಹೇಗಿರಬೇಕು, ಮೂಗು ಹೇಗಿರಬೇಕು, ನಾಲಿಗೆ ಬಣ್ಣ ಹೇಗಿರಬೇಕು, ಕಣ್ಣಿನ ತುದಿಯ ಬಣ್ಣ ಹೇಗಿರಬೇಕು ಎಲ್ಲ ಹೇಳ್ತಾರೆ. ಸ್ತ್ರೀ ಲಕ್ಷಣ ಪುರುಷ ಲಕ್ಷಣ ಅಂತ. ಈ ಅಹಲ್ಯೆ ಬ್ರಹ್ಮನ ಸೃಷ್ಟಿಯಲ್ಲೇ ಒಂದು ಅಪರೂಪದ ಸೃಷ್ಟಿ. ಎಲ್ಲಿ ಹುಡುಕಿದರೂ ಅವಳಲ್ಲಿ ಅಲಕ್ಷಣ ಕಾಣಿಸಲ್ಲ, ದುರ್ಲಕ್ಷಣಗಳಿಲ್ಲ, ಅಷ್ಟು ಸಲಕ್ಷಣ ಭರಿತಳಂತೆ. ಎಂಥ ಪುರುಷ ನೋಡಿದ್ರೂ ಮೋಹಿತನಾಗ್ತಾ ಇದ್ದ. ಅವಳನ್ನು ಬ್ರಹ್ಮದೇವರು ದೇವಲೋಕದಿಂದ ಕರ್ಕೊಂಡು ಬರ್ತಾ ಇರುವಾಗ ಇಂದ್ರನ ಮನೆ ಮುಂದೆ, ಚಂದ್ರನ ಮನೆ ಮುಂದೆ, ವರುಣನ ಮನೆ ಮುಂದೆ ಕರ್ಕೊಂಡು ಹೋಗ್ಬೇಕಲ್ಲ. ಕರ್ಕೊಂಡು ಬರುವಾಗಲೇ ಅವಳನ್ನು ನೋಡಿ ಇಂದ್ರ ಒಂದ್ಸಲಿ ಕಣ್ಣು ಹಾಕಿದ. ಏನು ಸುಂದರಳಿದ್ದಾಳೆ ಇವಳು ಅಂತ ಕಣ್ಣು ಹಾಕಿದ. ದೇವೇಂದ್ರನಂಥವನಿಗೂ ಅವಳನ್ನು ನೋಡಿ ಮೋಹ ಬರಬೇಕಾದ್ರೆ ಅವಳು ಎಷ್ಟು ಸ್ವರೂಪಳಾಗಿರಬೇಡ, ಅಷ್ಟು ಸೌಂದರ್ಯ ಇತ್ತು ಅವಳಲ್ಲಿ. ಅವಳನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಬ್ರಹ್ಮದೇವರು ಅಂತ ನೋಡ್ತಿದ್ರಂತೆ ದೇವತೆಗಳು. ನೋಡಿದ್ರೆ ಗೌತಮ ಋಷಿಗಳ ಮನೆ ಕರ್ಕೊಂಡು ಬಂದರು. ಬ್ರಹ್ಮದೇವರು ಹೇಳ್ತಾರೆ, ಗೌತಮ, ನಿನ್ನ ಬಳಿಗೆ ಈ ಕನ್ಯೆಯನ್ನು ನ್ಯಾಸವಾಗಿ ಇಡ್ತೇನೆ ಅಂತಂದ್ರಂತೆ. ನ್ಯಾಸ ಅಂದರೆ ಅಡ ಇಡೋದಕ್ಕೆ ನ್ಯಾಸ ಅಂತ ಕರೀತಾರೆ. ನಿನಗೆ ಕೊಡ್ತೇನೆ ಅಂತ ಹೇಳಲಿಲ್ಲ, ನಾನು ಬೇರೆಯವರಿಗೆ ಕೊಡಬೇಕು ಅಂತ ಇಟ್ಕೊಂಡಿದ್ದೇನೆ ಅಂತನ್ನೋ ಮಾತನ್ನೂ ಅನ್ನಲಿಲ್ಲ. ನಿನ್ನ ಹತ್ರ ಸ್ವಲ್ಪ ದಿವಸ ನ್ಯಾಸವಾಗಿರಲಿ ಅಂತ ಒಬ್ಬಳು ಕನ್ಯೆಯನ್ನು ಅಡ ಇಟ್ಟವರು ಬ್ರಹ್ಮದೇವರು. ಮೊಟ್ಟ ಮೊದಲು ಇತಿಹಾಸದಲ್ಲಿ ಇದೇ ವಿಚಿತ್ರ. ಅಷ್ಟು ಸುಂದರಳಾದ ಕನ್ಯೆಯನ್ನು ಗೌತಮರ ಮನೆಯಲ್ಲಿ ಅಡ ಇಡ್ತೇನೆ ಅಂತ, ನ್ಯಾಸವಾಗಿ ಇಡ್ತೇನೆ ಅಂದರೆ ಏನು ಮಾಡಬೇಕು? ಬ್ರಹ್ಮದೇವರಿಗೆ ಎದುರು ಮಾತನಾಡುವ ಶಕ್ತಿ ಗೌತಮರಿಗಿದೆಯೇ? ಬ್ರಹ್ಮದೇವರವರು ಏನು ಬೇಕಾದರೂ ಮಾಡ್ತಾರೆ. ಅವರಿಗೆ ಅರ್ಥ ಆಗಬೇಕು, ನನ್ನೇ ಪರೀಕ್ಷೆ ಮಾಡಲಿಕ್ಕೆ ಈ ಹೆಣ್ಮಗಳನ್ನು ಕರ್ಕೊಂಡು ಬಂದಿದ್ದಾರೆ ಬ್ರಹ್ಮದೇವರು ಅಂತ ಅವರಿಗೆ ಅರ್ಥ ಆಗಬೇಕು. ಅವರಿಗೂ ಅರ್ಥ ಆಯಿತು ಅಂದರು. ಮನಸ್ಸಿನಲ್ಲಿ ಮಾಡಿಕೊಂಡ್ರು, ನನ್ನ ತಪಸ್ಸು ಹೆಚ್ಚೋ ಬ್ರಹ್ಮ ನೀನು ಕರ್ಕೊಂಡು ಬಂದಿಟ್ಟಂತಹ ಈ ಹೆಣ್ಣಿನ ಸೌಂದರ್ಯ ಹೆಚ್ಚು ಅಂತ ಪರೀಕ್ಷೆ ಮಾಡ್ತೀರಾ, ನಾನೇನು ಮನಸ್ಸನ್ನು ವಿಚಲಿತಗೊಳಿಸಲ್ಲ ಅಂದ್ರಂತೆ ಗೌತಮ ಋಷಿಗಳು.
ಹಾಗೆ ಮುಂದುವರಿತು. ಎಷ್ಟೋ ದಿನಗಳು ಕಳೆದು ಹೋದರೂ ಕೂಡ ಒಂದು ದಿವಸವೂ ಗೌತಮ ಋಷಿಗಳಿಗೆ ಅಷ್ಟು ಸುರೂಪಳಾದ, ಅಷ್ಟು ಸುಂದರಳಾದ ಅಹಲ್ಯೆಯ ಬಗ್ಗೆ ಮನಸ್ಸಿನಲ್ಲಿ ಭಾವ ಹುಟ್ಟಲಿಲ್ಲ. ಇವಳು ನನ್ನವಳಾಗ್ಲಿ, ಇವಳನ್ನ ನಾನೇ ಪಡಿಬೇಕು, ಒಂದು ದಿವಸವೂ ಹುಟ್ಟಲಿಲ್ಲ. ತಪಸ್ಸು ಮಾಡ್ತಾನೆ ಇದ್ದಾರೆ, ಅವಳು ಇದ್ದಾಳೆ, ಇವರು ತಪಸ್ಸು ಮಾಡ್ತಿದ್ದಾರೆ, ಅವಳು ಇದ್ದಾಳೆ, ಇವರು ತಪಸ್ಸು ಮಾಡ್ತಾ ಇದ್ದಾರೆ. ಇದು ಎಂಥ ವಿಚಿತ್ರ ನೋಡಿ. ರಾಮಾಯಣ ಕೊಡ್ತಾ ಇರುವ ಸಂದೇಶಗಳನ್ನು ಚಿಂತಿಸಬೇಕು. ಮನುಷ್ಯನನ್ನ ಭಗವಂತ ಹಾಗೂ ಚತುರ್ಮುಖ ಪರಿಪರಿಯಿಂದ ಪರೀಕ್ಷೆ ಮಾಡ್ತಾನೆ ಅಂತನ್ಲಿಕ್ಕೆ ಗೌತಮರು ಹೊರತಲ್ಲ. ಇವತ್ತು ಎಷ್ಟು ಭೋಗ ವಸ್ತುಗಳನ್ನು ಭೂಮಿಯಲ್ಲಿ ಸೃಷ್ಟಿ ಮಾಡಿದಾನಲ್ಲ, ವಿಷಯ ವಸ್ತುಗಳನ್ನು, ಅವೆಲ್ಲ ನಮ್ಮನ್ನು ಪರೀಕ್ಷೆನೂ ಮಾಡ್ತಿರ್ತಾರೆ ದೇವರ ಮೂಲಕವಾಗಿ. ಗೌತಮರ ಪರೀಕ್ಷೆ ಹಾಗೆ ನಡೀತು ಅಂತಾರೆ. ಕೊನೆಗೆ ಎಲ್ಲಿಗೆ ಬಂತು? ಬ್ರಹ್ಮದೇವರೇ ಅಂದ್ರಂತೆ, ಗೌತಮ ಭಲೆ ಎಂಥ ತಪಸ್ಸು ಮಾಡಿದಿ ಮಾರಾಯ, ನಾನೇನೋ ಇಷ್ಟು ಸುರೂಪಳಾದವಳನ್ನು ತಂದಿಟ್ಟಿದ್ದೇನೆ, ನಿನ್ನ ಮನಸ್ಸು ವಿಚಲಿತ ಆಗಬಹುದೇನೋ ತಂದ್ಕೊಂಡಿದ್ದೆ, ಈಗ ಅನಿಸ್ತಾ ಇದೆ ಇಂಥ ಹೆಣ್ಣನ್ನು ಬೇರೆಯವರಿಗೆ ಕೊಟ್ಟು ಮದುವೆ ಮಾಡಿದರೂ ಉಪಯೋಗ ಇಲ್ಲ, ಬರೀ ಆಸೆ ಬುರುಕರು ಇರ್ತಾರಷ್ಟೇ, ಬೇರೆ ಪುರುಷರು ನಿನಗೇ ಕೊಟ್ಟು ವಿವಾಹ ಮಾಡ್ತೀನಿ ಅಂತ ಬಿಟ್ರಂತೆ. ಅದಕ್ಕೂ ಒಪ್ಪಿಕೊಂಡ್ರು. ನೀವಾಗೆ ಹೇಳಿದ್ರಿ, ಮತ್ತೆ ಬ್ರಹ್ಮದೇವರ ಮಾತನ್ನು ಮೀರ್ಲಿಕ್ಕಿಲ್ಲ, ಆಯಿತು ವಿವಾಹ ಮಾಡ್ರಿ ಅಂದ್ರಂತೆ. ನೋಡಿ, ಆಲೋಚಿಸಬೇಕಾದ ಸಂಗತಿಗಳಿವೆಲ್ಲ. ಹಡ್ದದ್ದು ಸೃಷ್ಟಿ ಮಾಡಿದ್ದು ಚತುರ್ಮುಖ, ತಂದಿಟ್ಟದ್ದು ನ್ಯಾಸವಾಗಿ ಗೌತಮರ ಮನೆಯಲ್ಲಿ. ಬಹುದಿನಗಳು ಕಳೆದ ಮೇಲೂ ಕೂಡ ಅವಳಿಗೆ ವಿವಾಹ ಆಗಿರಲಿಲ್ಲ. ಈ ಥರದ್ದೊಂದು ಪ್ರಸಂಗ ಇತ್ತು ಅಂತ ರಾಮಾಯಣ ನಮ್ಮ ಕಣ್ಣು ಮುಂದೆ ಇಡ್ತದೆ. ಅವಳು ಒಪ್ಪಿದ್ಲು, ಅವಳು ಅಷ್ಟು ದಿವಸ ಇದ್ಲು, ನೋಡಿದ್ಲು ಗೌತಮರನ್ನ, ಅವಳು ಹಿಂದೇಟ್ ಹಾಕ್ಲಿಲ್ಲ. ಯೋಚಿಸಬೇಕಾದ ಸಂಗತಿ ರಾಮಾಯಣ ಕೊಡ್ತಾ ಇರೋದು. ಈಗೆಲ್ಲ ದಾಂಪತ್ಯದ ಬಗ್ಗೆ ವಿಚಿತ್ರವಾದಂಥ ಪರಿಸರಗಳಲ್ಲಿ ಲಿವಿಂಗ್ ಟುಗೆದರ್ ಅಂತ ಒಂದು ವ್ಯವಸ್ಥೆ ನಡೆದ್ಬಿಟ್ಟಿದೆ. ಕೆಲವು ದಿವಸ ಗಂಡು ಹೆಣ್ಣು ಒಟ್ಟಿಗೆ ಇರಬೇಕಂತೆ, ಅಂತೂ ಅಲ್ಲಿ ಏನು ಆಗಬಾರ್ದು ಅದೆಲ್ಲ ಆದರೂ ಪರವಾಗಿಲ್ಲಂತೆ, ಅದಕ್ಕೂ ಮತ್ತೆ ಕೋರ್ಟ್ಗಳ ಅನುಮತಿಯಂತೆ. ಇದೆಲ್ಲ ಇವತ್ತಿನ ಸಮಾಜದಲ್ಲಿ ನೋಡ್ತಾ ಇರುವ ವಿಪರೀತ ವರ್ತನೆಗಳು. ಅಂದಾದಂಥ ಘಟನೆಗಳೇ ಬೇರೆ. ಹೀಗೂ ಒಂದು ಪರೀಕ್ಷೆ ಗುರಿಪಡಿಸ್ತಾರೆ ಹೆಣ್ಣನ್ನ ಗಂಡನ್ನ ಅಂತ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ದೊಡ್ಡ ತಪಸ್ಸು ಗೌತಮರಲ್ಲಿ ಕಂಡಿದ್ದಾಳೆ ಅಹಲ್ಯೆ. ಬೇಡ ನನಗೆ ಗೌತಮರು ಅಂತ ಅವಳ ಮನಸ್ಸಿನಲ್ಲಿ ಬರಲಿಲ್ಲ. ಅವಳು ಬ್ರಹ್ಮನ ಮಾತಿಗೆ ವಿರೋಧ ವ್ಯಕ್ತಪಡಿಸಲಿಲ್ಲ, ಆಯಿತು ಅಂತ ಮದುವೆ ಮಾಡಿ ಕೊಟ್ಬಿಟ್ರು. ಆದರೆ ಇಂದ್ರನಿಗಿದ್ದ ಕುತೂಹಲ ಕಡಿಮೆ ಆಗಲಿಲ್ಲ ಅಂತದೆ ರಾಮಾಯಣ. ಇಂದ್ರ ಅದೇ ಕುತೂಹಲ ಅವಳ ಬಗ್ಗೆ ಇಟ್ಟುಕೊಂಡದ್ದಕ್ಕೆ ಒಮ್ಮೆ ಗೌತಮರಂತೆ ವೇಷ ಹಾಕ್ಕೊಂಡು ರಾತ್ರಿ, ಅಂದರೆ ನಸುಕಿನಲ್ಲಿ ಅವರು ಸ್ನಾನಕ್ಕೆ ಹೋಗುವ ಹಾಗೆ ಪ್ರೇರೇಪಿಸಿ ಗೌತಮರನ್ನ ತಾನು ಅವಳನ್ನು ಘರ್ಷಣೆ ಮಾಡಿದ ಅಂತ ಕಥೆ. ಬಂದಾಗ ಗೌತಮರು ನೋಡ್ತಾರೆ, ಸಿಟ್ಟು ಬಂತವರಿಗೆ. ಎಂಥ ದೊಡ್ಡ ತಪಸ್ವಿಗಳು ತಮ್ಮೊಟ್ಟಿಗೇ ಇದ್ದ ಅಹಲ್ಯೆಯನ್ನ ಎಂದೂ ಕೂಡ ಅವರು ಬಯಸದಂತಹ ಕಾಮಗೆದ್ದ ಋಷಿಗಳಿಗೆ ಕ್ರೋಧ ಗೆಲ್ಲಿಕ್ಕಾಗಲಿಲ್ಲ. ಇದೇ ರಾಮಾಯಣ ಕೊಡುವಂಥ ದೊಡ್ಡ ಸಂದೇಶ ನಮಗೆ. ಮನುಷ್ಯ 6ರಲ್ಲಿ 1 ಗೆದ್ದಿರ್ತಾನೆ, ಇನ್ನೊಂದು ಅವನಿಗೆ ಗೆಲ್ಲಿಕ್ಕಾಗಿರಲ್ಲ. ಅದನ್ನೂ ಗೆಲ್ತಾನೆ, 3ನೇದು ಗೆಲ್ಲಿಕ್ಕಾಗಿರಲ್ಲ. 3ನ್ನು ಗೆದ್ದಿರ್ತಾನೆ, 4ನೇದರಲ್ಲಿ ಸೋಲ್ತು ಬಿಡ್ತಾನೆ. ರಾಮಾಯಣದಲ್ಲಿ ಬರೋ ಸಂಗತಿಗಳನ್ನು ಅಲ್ಲಿ ಯಾವ ಪಾತ್ರ ಇದೆ ಆ ಪಾತ್ರದ ಬಗ್ಗೆ ನಾವು ಅದು ಸರಿ ಇಲ್ಲ, ಇಂದ್ರ ಸರಿ ಇಲ್ಲ, ಅಹಲ್ಯೆ ಸರಿ ಇಲ್ಲ, ಈ ಆ್ಯಂಗಲಲ್ಲಿ ಯೋಚಿಸ್ಲಿಕ್ಕೆ ಹೇಳಿದ್ದಲ್ಲ. ಅದು ಎಲ್ಲೋ ಒಂದು ಕಡೆಯಿಂದ ನಮ್ಮನ್ನು ಪರೀಕ್ಷಿಸಿ, ನಮ್ಮನ್ನು ಯೋಚನೆಗೆ ದೂಕಿ, ನಾವು ತಿದ್ದುಕೊಳ್ಬೇಕಾದದ್ದು, ನಾವು ಗೆಲ್ಲಬೇಕಾದದ್ದು, ನಾವು ಎಲ್ಲಿ ಸೋತಿದ್ದೇವೆ, ಎಲ್ಲಿ ಎಚ್ಚರ ವಹಿಸಬೇಕಿದೆ, ಅದನ್ನು ತಿಳಿಸ್ಲಿಕ್ಕೆ ರಾಮಾಯಣ. ಕಾಮ ಗೆದ್ದ ಗೌತಮರಿಗೆ ಕ್ರೋಧ ಗೆಲ್ಲಿಕ್ಕೆ ಆಗಲಿಲ್ಲ. ಹೀಗೆ ಮಾಡಿದೇನೋ ದೇವೇಂದ್ರ ಅಂತ ಸಿಟ್ಟಾಗಿ ಶಪಿಸಿದ್ರು. ಶಾಪ ಕೊಟ್ಟರು ಅವನಿಗೆ, ವೃಷಣ ಬೀಳ್ಲಿ ಶಾಪ ಕೊಟ್ಟರು. ಆ ಶಾಪ ಮುಂದುವರಿತು. ಅವನಿಗಷ್ಟೇ ಅಲ್ಲ, ಅವಳ ಮೇಲೂ ಮುಂದುವರೆದ್ಬಿಡ್ತು. ಅವಳೊಟ್ಟಿಗೆ ಎಷ್ಟು ದಿನಗಳು ಕಳೆದವಳು ಆದರೂ ಅವಳ ಮೇಲೂ ಗೌತಮರಿಗೆ ಆ ಕ್ಷಣದಲ್ಲಿ ಶಾಪ ಮುಂದುವರೆದು ಅವಳಿಗೆ ಹೇಳ್ತಾರೆ, ನೀನು ಕಲ್ಲಾಗು ಅಂತ. ಇಂದ್ರನಿಗೆ ಶಾಪ, ಗೌತಮರು ಕೊಟ್ಟದ್ದು ಅಹಲ್ಯೆಗೂ ಶಾಪ, ಇಬ್ಬಿಬ್ಬರಿಗೆ ಶಾಪ ಬಂತು.
ಅವಳು ಕಲ್ಲಾದ್ಲು, ಈತ ವೃಷಣ ಬಿದ್ದೋಯ್ತು ಅಂತಾಯಿತು. ಇವನು ದೇವಲೋಕಕ್ಕೆ ಹೋದ, ವೃಷಣ ಬಿತ್ತು. ಮುಂದದು ದೇವತೆಗಳು ಮಾಡಿದ ಬೇರೆ ಕಾರ್ಯಗಳನ್ನು ಹೇಳ್ತಾರೆ. ಆದರೆ ಗೌತಮರಿಗಂತೂ ಮನೆಯಲ್ಲಿ ಅನುಕೂಲನಾಗಿದ್ದಂತಹ ತನ್ನ ಹೆಂಡತಿಯ ಹಲ್ಲೆ ಕಲ್ಲಾಗಿ ಬೀಳೋ ಹಾಗಾಗಿಬಿಡ್ತು ಅನ್ನೋ ಕಥೆ ರಾಮಾಯಣದಲ್ಲಿ ಬರ್ತದೆ. ಇಷ್ಟು ಕಥೆ ಹೇಳ್ತಾರೆ ವಿಶ್ವಾಮಿತ್ರರು, ಬಹಳ ಅದ್ಭುತವಾಗಿ ಹೇಳ್ತಾರೆ ರಾಮನಿಗೆ. ರಾಮನ್ ವಯಸ್ಸು ಎಷ್ಟು? ಆಗ್ತಾನೆ ಚಿಗುರು ಮೀಸೆ ಒಡೆದಿತ್ತು. ಆಗ್ತಾನೆ ಚಿಗುರು ಮೀಸೆ. ಇನ್ನು ಸ್ವಲ್ಪ ಹೊತ್ತಿಗೆ ರಾಮ ಸೀತೆಯನ್ನು ವಿವಾಹ ಮಾಡಿಕೊಂಡ ಅಂತ ಮುಂದೆ ಪ್ರಸಂಗ ಬರ್ತದೆ. ಅಷ್ಟು ಸಣ್ಣ ವಯಸ್ಸಿನ ರಾಮನಿಗೆ ವಿಶ್ವಾಮಿತ್ರ ಹೇಳಿದಂಥ ಈ ಘಟನೆ ಬಹಳ ಪ್ರಭಾವ ಬೀರ್ತು. ಹೌದಾ, ಹೀಗಾಗಿ ಹೋಗಿದೆಯಾ ಗೌತಮರ ಮನೆಯ ಕುಟುಂಬ, ನಾನು ಸರಿ ಮಾಡ್ತೇನೆ, ನಡೀರಿ ಗುರುಗಳೇ, ನಾನು ಸರಿ ಮಾಡ್ತೇನೆ ಅದನ್ನು ಅಂತ ಹೇಳಿ, ಎಲ್ಲಿದ್ದಾಳ ಅಹಲ್ಯೆ ಅಂತ ತೋರಿಸ್ರಿ ಅಂದಾಗ ಕಲ್ಲಾದ ಅಹಲ್ಯೆಯನ್ನು ಪಾದದಿಂದ ಸ್ಪರ್ಶ ಮಾಡಿದ್ದಂತೆ ಪಾದ ಸ್ಪರ್ಶದಿಂದಲೇನೆ ಅಹಲ್ಯೆ ಸಚೇತನಳಾದ್ಲು. ನಿಶ್ಚೇಷ್ಟಿತಳಾದವಳು ಮತ್ತೆ ಎದ್ದು ನಿಂತಳು. ಭಕ್ತಿಯಿಂದ ರಾಮನನ್ನು ಕಂಡು ನಮಸ್ಕಾರ ಮಾಡ್ತಾಳೆ. ಗೌತಮರನ್ನು ಬರೆ ಹೇಳಿದ ರಾಮ ಅವಳನ್ನು ಪುನಃ ಅವರೊಟ್ಟಿಗೆ ಯೋಜನೆ ಮಾಡಿದ. ಸುಯೋಜಯಾಮಾಸ ಸ ಗೌತಮೇನ, ಯೋಚನೆ ಮಾಡಿದ ಗೌತಮರೊಟ್ಟಿಗೆ ಅಹಲ್ಯೆಯನ್ನ ಅಂತ ಕಥೆ ಬರ್ತದೆ. ಈ ಕಥೆಯನ್ನೂ ಕೇಳಬೇಕು ರಾಮಾಯಣದೊಳಗೆ. ಈ ಕೀರ್ತಿ ರಾಮನಿಗೆ ಬಂತು. ಇಬ್ಬರು ಬೇರ್ಪಟ್ಟ ದಂಪತಿಗಳನ್ನು ಒಂದುಗೂಡಿಸಿದಂಥ ಕೀರ್ತಿ ರಾಮನಿಗೆ ಬಂತು. ಇವರನ್ನ ಬೇರ್ಪಡಿಸಿದ್ದು ಅದರ ಹಿಂದೆ ಇದ್ದಂತಹ ಕಾರಣಗಳನ್ನು ಆಮೇಲೆ ನೋಡ್ಬೋದು. ಅಂತೂ ಮುಂದಾದಂತಹ ಏನು ಒಳ್ಳೆಯ ಘಟನೆ ಇದೆ ಅದರ ಕೀರ್ತಿ ರಾಮನಿಗೆ ಬಂತು. ರಾಮ ಸದಾ ಕೀರ್ತಿವಂತನೇ, ಅವನಿಗೆ ಇನ್ನೊಬ್ರು ಕೀರ್ತಿ ಕೊಡಬೇಕಿಲ್ಲ. ವೇದ ಉಪನಿಷತ್ತುಗಳೆಲ್ಲ ಅವನ ಕೀರ್ತಿ ಕೊಂಡಾಡಲಿಕ್ಕೇ ಇದ್ದಾವೆ ಅನಾದಿಯಿಂದ. ಆದರೆ ಇದರಲ್ಲಿ ಪಾತ್ರ ವಿಶ್ವಾಮಿತ್ರರು ವಹಿಸಿದ್ದಕ್ಕೆ ಅವರಿಗೂ ಕೀರ್ತಿ ಬಂತಂತೆ. ಲೋಕದಲ್ಲೆಲ್ಲ ಪ್ರಚಾರ ಆಯಿತು. ವಿಶ್ವಾಮಿತ್ರರು ರಾಮನನ್ನು ಕರ್ಕೊಂಡು ಹೋಗಿದ್ರಂತೆ, ಅಹಲ್ಯ ಗೌತಮರನ್ನು ಒಂದು ಮಾಡಿದ್ರಂತೆ ಅಂತ ಎಲ್ಲ ಕಡೆ ಪ್ರಚಾರ ಆಯಿತು. ದೇವಲೋಕದಲ್ಲಿ ಪ್ರಚಾರ ಆಯ್ತಂತೆ. ದೇವಲೋಕದಲ್ಲೇ ಪ್ರಚಾರ ಆದಮೇಲೆ ಇನ್ನೇನು ಹೇಳಬೇಕು ವಿಶ್ವಾಮಿತ್ರ ಕೀರ್ತಿಯ ಬಗ್ಗೆ. ಹೀಗೊಂದು ಘಟನೆ ನಡೆದದ್ದನ್ನು ರಾಮಾಯಣ ಉಲ್ಲೇಖಿಸ್ತದೆ. ಯಾಕೆ ಹೀಗಾಯಿತು ಅಂತ ಚರ್ಚೆ ಜಾಸ್ತಿ ಈ ವಿಷಯದಲ್ಲಿ. ಶಾಪ ಕೊಡೋದೇನೋ ಕೊಟ್ಟರು ಗೌತಮರು, ಇಂದ್ರನಿಗೆ ಮಾತ್ರ ಕೊಡಬೇಕಿತ್ತು, ಪಾಪ ಅಹಲ್ಯದೇನು ತಪ್ಪಿತ್ತು ಹೇಳ್ರಿ ಅಂತ ಕೆಲವರು ವಾದ. ಕೊಡಬಾರ್ದಾಗಿತ್ತು ಅಂತ ಮೂಗು ಮುರಿತಾರೆ. ಏನೇ ಆಗಲಿ ದೇವೇಂದ್ರ ಅಂದ್ರೆ ಎಷ್ಟು ದೊಡ್ಡ ಪದವಿಯಲ್ಲಿರುವವ, ಅವನಿಗೇನು ಕಡಿಮೆ ರೀ. ಎಂಥೆಂಥ ಅಪ್ಸರಾ ಸ್ತ್ರೀಯರು ಅವನ ಎದುರುಗಡೆಗೆ ಬಂದು ನರ್ತನ ಮಾಡ್ತಾರೆ. ಹೋಗಿ ಹೋಗಿ ಭೂಮಿಗೆ ಬಂದು ಗೌತಮ ಅಹಲ್ಯರ ಮನೆ, ಆ ಕುಟುಂಬ ಆ ಸಂಸಾರದಲ್ಲಿ ಹುಳಿ ಹಿಂಡಬೇಕೆ, ಇಂದ್ರನಿಗಾದ್ರೂ ಬುದ್ಧಿ ಬೇಡವೇನ್ರಿ. ಹೀಗೂ ಕೆಲವರು ಅವನ ಮೇಲೆ ಬೆರಳು ಮಾಡ್ತಾರೆ. ಬಹಳ ಚರ್ಚೆ ಇದೆ. ಈ ಚರ್ಚೆಯನ್ನು ಹ್ಯಾಕ್ ಸಾಲ್ವ್ ಮಾಡ್ಕೊಳ್ಬೋದು, ಇದರ ಬಗ್ಗೆ ಹೊಸ ಹೊಸ ವಿಷಯಗಳನ್ನು ಅನುಸಂಧಾನ ಮಾಡಬೇಕಾದದ್ದಿದೆ. ಸಂಗ್ರಹ ರಾಮಾಯಣ, ಮಹಾಭಾರತ ತಾತ್ಪರ್ಯ ನಿರ್ಣಯ, ವಾಲ್ಮೀಕಿ ರಾಮಾಯಣ, ಇನ್ನಿತರ ನಂತರದಲ್ಲಿ ಬಂದಂತಹ ಬೇರೆ ಬೇರೆ ರಾಮಾಯಣಗಳ ಗದ್ಯ ಹಾಗೂ ಪದ್ಯಗಳನ್ನು ವಿಶ್ಲೇಷಣೆ ಮಾಡ್ತಾ ಹೊರಟ್ರೆ ಅದ್ಭುತವಾದ ಅನುಸಂಧಾನ ಬರ್ತದೆ. ಕೆಲವೊಂದನ್ನು ನಾಳೆ ಮತ್ತೆ ಮುಂದುವರಿಸಿ ತಿಳಿಯೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.